ಎಸ್, ಮೊದಲನೇ ನಿಯಮ ಯಾವ್ದು ಬರುತ್ತೆ ಬ್ರಹ್ಮಾಂಡದ್ದು? ಎಲ್ಲರಿಗೂ ಸಮಾನತೆ ಇದೆ ಮತ್ತೆ ಸಮಾನವಾದ ನ್ಯಾಯ ಇದೆ. ಬ್ರಹ್ಮಾಂಡದ ಎದುರಿಗೆ ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿಯ ಮಗನೂ ಅದೇ ರೀತಿ ಬಹಳ ಕಡು ಬಡತನದಲ್ಲಿರುವಂತ ಗುಡಿಸಲಲ್ಲಿರುವಂತ ಮಗು ಇದೆ ನೋಡ್ರಿ, ಅದಕ್ಕೂ ಈಕ್ವಾಲಿಟಿ ಇದೆ. ಹಾಗಾದ್ರೆ ಈ ಈಕ್ವಾಲಿಟಿ ಇದ್ಮೇಲೆ ಯಾಕೆ ನಮ್ಗೆ ಬಡತನ ಬಂತು, ಸಿರಿತನ ಬಂತು? ಒಬ್ರು ಮನೆಯಲ್ಲಿ ಒಬ್ರು ಬಹಳ ಹೆಲ್ದಿ ಆಗಿರ್ತಾರ, ಒಬ್ರು ಬಹಳ ಅನ್ಹೆಲ್ದಿ ಆಗಿರ್ತಾರ. ನಮ್ಮದೇ ಕುಟುಂಬದಲ್ಲಿ ಜನಿಸಿದವ್ರು ಬಹಳ ಒಬ್ರೊಬ್ರು ರಿಚ್ ಆಗ್ಬಿಡ್ತಾರ, ಬಹಳ ಶ್ರೀಮಂತಿಕೆ ಇರುತ್ತೆ. ಇನ್ನು ಅದೇ ಮನೆಯಲ್ಲಿ ಹುಟ್ಟಿ, ಅದೇ ಮನೆಯಲ್ಲಿ ಬೆಳೆದು, ಅದೇ ಶಾಲೆಯಲ್ಲಿ ಓದಿ ಬಡತನದೊಂದಿಗೆ ಜೂಜಾಟ ಮಾಡ್ತಾ ಇರ್ತಾರೆ. ರೀಸನ್ ಬರ್ಕೊಡ್ರಿ. ಇದೆಲ್ಲದಕ್ಕೂ ಬ್ರಹ್ಮಾಂಡ ಅಥವಾ ಪರಮಾತ್ಮ ಕಾರಣ ಅಲ್ಲ. ಇದೆಲ್ಲದಕ್ಕೂ ಯಾರ್ ಕಾರಣ ಬರ್ಕೋರಿ? ಶಾರೀರಿಕವಾಗಿರುವಂತಹ ಯಾವುದೇ ತೊಂದರೆಗಳಿದ್ರೆ ಅದು ನಮ್ಮ ಹಣೆ ಬರಲ್ಲ, ಪರಮಾತ್ಮ ಕಾರಣ ಆಗೋದಿಲ್ಲ. ನೀಟಾಗಿ ಬರ್ಕೋರಿ. ನಾವು ರೇಖೆಯನ್ನ ಯಾಕೆ ಕಲಿಬೇಕಂತೀವಿ ಅಂದ್ರೆ ಹೆಲ್ತ್ ಪ್ರಾಬ್ಲಮ್ ಸಲುವಾಗಿ ಜಾಸ್ತಿ ಕಲಿತಾ ಇರ್ತಾರೆ. ಹಾಗಾದ್ರೆ ಆರೋಗ್ಯದ ಸಮಸ್ಯೆಗೆ ಯಾರು ಮುಖ್ಯ ಕಾರಣ ಅಂದ್ರ ನಮ್ಮ ಶರೀರದಲ್ಲಿರುವಂತ ಪಂಚತತ್ವಗಳು ಕಾರಣ. ಹೆಲ್ತ್ ಪ್ರಾಬ್ಲಮ್ಸ್ಗೆ ಯಾರ ಕಾರಣ? ನಮ್ಮ ಶರೀರದ ಪಂಚತತ್ವಗಳು ಏನಿವೆ ನೋಡ್ರಿ, ಆ ಪಂಚತತ್ವಗಳಲ್ಲಿ ಏರುಪೇರಾದಾಗ ಏನಾಗುತ್ತೆ ಅಂದ್ರ ಆರೋಗ್ಯದ ಸಮಸ್ಯೆ ಪ್ರಾರಂಭ ಆಗುತ್ತೆ. ಈ ಪೃಥ್ವಿ ತತ್ವ ಇದೆ ನೋಡ್ರಿ, ಪೃಥ್ವಿ ತತ್ವಗಳು ಒಂದ್ ವೇಳೆ ಪೃಥ್ವಿ ತತ್ವ ಜಾಸ್ತಿ ಆದ್ರೆ ಫ್ಯಾಟ್ ಹೆಚ್ಚಾಗುತ್ತೆ ನಮ್ಗೆ, ನಾವು ಆಲಸ್ಯಗಳು ಜಾಸ್ತಿ ಆಗ್ಬಿಡ್ತೀವಿ. ಪೃಥ್ವಿ ತತ್ವ ಜಾಸ್ತಿ ಆದವರಿಗೆ ಆಲಸ್ಯ ಮತ್ತು ನಿದ್ರೆ ಬರುತ್ತೆ, ನೆನ್ಪಿಟ್ಕೋರಿ. ಹಾಗಾಗಿ ತತ್ವಗಳು ಇಂಬ್ಯಾಲೆನ್ಸ್ ಆದಾಗ ನಮ್ಗೆ ಆರೋಗ್ಯದ ಸಮಸ್ಯೆ ಬರುತ್ತೆ. ನೀಟಾಗಿ ಸರಿಯಾಗಿ ಅರ್ಥ ಮಾಡ್ಬೇಕು. ಒಂದು ಅದಾದ್ಮೇಲೆ ಶಾರೀರಿಕ ಸಮಸ್ಯೆಗಳಿವೆ ನೋಡ್ರಿ, ಓನ್ಲಿ 10% ಮಾತ್ರ ಇವೆ. 90% ಪ್ರಾಬ್ಲಮ್ಸ್ ಇವೆ ನೋಡ್ರಿ, ಅವೆಲ್ಲವೂ ಮಾನಸಿಕ ಸಮಸ್ಯೆ ಇವೆ. ಒಪ್ತೀರಿ? ಶರೀರದ ಸಮಸ್ಯೆ ಕೇವಲ 10% ಮಾತ್ರ ಇದೆ. 90% ಸಮಸ್ಯೆಗಳ ಮೂಲ ಎಲ್ಲಿದೆ ಅಂದ್ರ ಮಾನಸಿಕ ಸಮಸ್ಯೆಗಳಿವೆ. ಹಾಗಾಗಿ ಮಾನಸಿಕ ಮತ್ತು ಭಾವನಾತ್ಮಕವಾದ ಸಮಸ್ಯೆಗಳು ಬರುತ್ತೆ ನೋಡ್ರಿ, ಅದ್ರ ಮೆಂಟಲಿ ಡಿಸ್ಟರ್ಬ್ ಆಗೋದು, ಟೆನ್ಷನ್ ಮಾಡ್ಕೊಳ್ತಾ ಇದ್ದೀವಿ, ನನ್ಗೆ ಆಂಗ್ಸೈಟಿ ಜಾಸ್ತಿ ಆಗ್ಬಿಟ್ಟಿದೆ, ನನ್ನ ರಿಲೇಶನ್ಶಿಪ್ ನಲ್ಲಿ ನನ್ನ ಪ್ರಾಬ್ಲಮ್ಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ, ಸಕ್ಸಸ್ ಸಲುವಾಗಿ ನನ್ಗೆ ಸಾಧ್ಯ ಆಗ್ತಾ ಇಲ್ಲ, ನಾನು ಸ್ಪಿರಿಚುವಲ್ ಆಗಿ ಏನಾದ್ರೂ ಮಾಡ್ಬೇಕಂತೀನಿ, ಮೆಡಿಟೇಷನ್ ಮಾಡ್ಬೇಕಂತ ಕಣ್ ಮುಚ್ಚಿರ್ತೀನಿ, ನನ್ನ ಹೊರಗ್ ಬಾಹ್ಯದಲ್ಲಿ ಕಣ್ ಮುಚ್ಚಿರುತ್ತೆ, ಆದ್ರೆ ಒಳಗ್ ಮಾತ್ರ ಸೌಂಡ್ಗಳು ನಡೀತಾನೆ ಇರುತ್ತೆ. ಹಾಗಾದ್ರೆ ಈ ಎಲ್ಲದಕ್ಕೂ ಯಾರು ಕಾರಣ? ಬರ್ಕೊಡ್ರಿ. ಇದಕ್ಕೆ ಪರಮಾತ್ಮನು ಕಾರಣ ಅಲ್ಲ, ಪಂಚತತ್ವಗಳು ಸಮೇತ ಕಾರಣ ಅಲ್ಲ. ಇದಕ್ಕೆ ಕಾರಣ ಆಗಿರುವಂತದ್ದು ಯಾವುದು ಅಂದ್ರ ನಮ್ಮ ಕರ್ಮಗಳು, ನಮ್ಮ ಕಾರ್ಮಿಕ್ ಅಕೌಂಟ್. ನಾವು ಮಾಡಿರುವಂತಹ ಕರ್ಮಗಳು ಒಂದ್ ವೇಳೆ ಪಾಸಿಟಿವ್ ಇವೆ ಅಂದ್ರ ನಮ್ಮ ಮನಸ್ಸಿದೆ ನೋಡ್ರಿ, ಅದು ಸ್ಥಿರವಾಗಿರುತ್ತೆ. ಹ್ಯಾಪಿನೆಸ್ ನಮ್ಮಲ್ಲಿ ಯಾವಾಗ್ಲೂ ಇರುತ್ತೆ. ನನ್ನ ಕರ್ಮಗಳು ಒಂದ್ ವೇಳೆ ಸರಿ ಇಲ್ಲ, ನನಗ್ ತಿಳಿಯದೇನೋ ಬೇಕಿಲ್ಲ, ಯಾವ್ದೋ ಒಂದ್ ರೀತಿಯಿಂದ ನಾನೇನಾದ್ರೂ ಅಧರ್ಮದ ಕಡೆಗೆ ಹೋಗಿದ್ದೀನಿ, ಅಥವಾ ನಾನ್ ಮಾಡಬಾರ್ದು ಕೆಲಸವನ್ನ ಯಾವತ್ತಾದ್ರೂ ಒಂದ್ ಕಡೆಗೆ ಮಾಡಿದ್ದೀನಿ ಅಂದ್ರ 100% ನಮಗೆ ಮಾನಸಿಕ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ಎರಡಕ್ಕೂ ಸಮೇತ ಬ್ರಹ್ಮಾಂಡ ಕಾರಣ ಇರೋದೇ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಬ್ಲೇಮಿಂಗ್ ಎಲ್ ಮಾಡ್ತೀವಿ ಅಂದ್ರೆ ಪರಮಾತ್ಮನ್ ಮೇಲೆ ಮಾಡು, ನನ್ನ ಹಣೆ ಬರ ಸರಿ ಬರ್ದಿಲ್ಲ. ನೋ, ಯಾವಾಗ್ಲೂ ನೆನ್ಪಿಡ್ರಿ, ನಾವು ಯಾವ ರೀತಿ, ನಾವು ಎಲ್ಲರೂ ಪೇರೆಂಟ್ಸ್ ಇದ್ದೀವಲ್ಲ, ಇಲ್ಲಿದ್ದವ್ರೆಲ್ಲಾರು ಆಲ್ಮೋಸ್ಟ್ ಎಲ್ಲರೂ ಪೇರೆಂಟ್ಸ್ ಇದ್ದೀವಿ. ನಾವು ಅಪ್ಪಿ ತಪ್ಪಿ ಆದ್ರೂ ನಮ್ ಮಕ್ಳಿಗೆ ಸತಾಯಿಸ್ಬೇಕಂತೀವೇನ್ ಹೇಳ್ರಿ? ಅವ್ರಿಗೆ ತೊಂದ್ರೆ ಕೊಡ್ಬೇಕಂತಿದೇನಾ? ಅಥವಾ ನಮ್ಮ ಮಕ್ಳು ಏನೋ ತಪ್ಪು ಮಾಡ್ಯಾರ ಅಂತೇಳಿ ನಾವು ಶಿಕ್ಷೆ ಕೊಡ್ಬೇಕಂತ ಯಾವತ್ತಾದ್ರೂ ಪ್ಲಾನ್ ಹಾಕ್ತಿವೇನ್ ಹೇಳ್ರಿ? ಸುಮ್ನೆ ಸಾಧ್ಯ ಇಲ್ಲ. ಅವ್ರ ಪ್ರತಿ ಸಲನೂ ನಾವು ಕ್ಷಮಿಸ್ತೀವಿ. ಅದೇ ರೀತಿ ನಾವು ಯಾವ ತರ ನಮ್ಮ ಮಕ್ಕಳಿಗೆ ಕ್ಷಮೆಯನ್ನ ಮಾಡ್ತೀವಿ, ಅದೇ ರೀತಿ ಬ್ರಹ್ಮಾಂಡನು ಸಮೇತ ನಮ್ಮನ್ನ ಕ್ಷಮೆ ಮಾಡ್ತಾನೆ ಇರುತ್ತೆ. ಆದ್ರೆ ನಮ್ಮ ಕರ್ಮಗಳಿವೆ ನೋಡ್ರಿ, ಅವು ನಮ್ಗೆ ಕ್ಷಮೆ ಮಾಡೋದಿಲ್ಲ. ಬರ್ಕೊಡ್ರಿ. ಸೊ ಹಾಗಾಗಿ ಶಾರೀರಿಕ ಸಮಸ್ಯೆಗಳಿಗೆ ಇದು ಕಾರಣ ಇದೆ, ಮಾನಸಿಕ ಸಮಸ್ಯೆಗಳಿಗೆ ಇದು ಕಾರಣ ಇದೆ. ಹಾಗಾಗಿ ರೇಖಿ ನಮ್ಗೆ ಏನ್ ಮಾಡುತ್ತೆ ಅಂದ್ರ ಶಾರೀರಿಕವಾಗಿಯೂ ನಾವು ಸದೃಢ ಆಗೋದಕ್ಕೆ ಸಹಾಯ ಮಾಡುತ್ತೆ, ಮಾನಸಿಕವಾಗಿಯೂ ಸಮೇತ ನಾವು ಏಕಾಗ್ರ ಆಗೋದಕ್ಕೆ, ಆ ಮಾನಸಿಕ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೂ ಸಮೇತ ನಮ್ಗೆ ರೇಖಿ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ. ನೋಡಿ, ಸತ್ಯ ಇದೆ. ಹಾಗಾಗಿ ಬ್ರಹ್ಮಾಂಡ ಯಾವತ್ತೂ ಸಮೇತ ನಮ್ಗೆ ಅನ್ಯಾಯ ಮಾಡೋದಿಲ್ಲ. ಎಲ್ಲಾರು ಬರ್ಕೋರಿ. ಯಾವತ್ತೂ ಹಂಗ ಅನೇಬೇಡ್ರಿ ನೀವು. ಯಾವತ್ತಾದ್ರೂ ಸಿಟ್ಟು ಬರುತ್ತೆ ನೋಡಿ, ಸಿಟ್ಟು ಬಂದಾಗ್ಲೂ ಸಮೇತ ಹೇಳ್ಬೇಡ್ರಿ ಯಾವತ್ತು ನನ್ಗೆ ಬ್ರಹ್ಮಾಂಡ ಅನ್ಯಾಯ ಮಾಡ್ತು, ಪರಮಾತ್ಮ ನನಗೆ ಅನ್ಯಾಯ ಮಾಡಿದ, ನನ್ನ ಹಣೆ ಬರ ಸರಿ ಇಲ್ಲ. ಈ ವರ್ಡ್ಸ್ ಗಳನ್ನ ಅಪ್ಪಿ ತಪ್ಪಿನೂ ದಯವಿಟ್ಟು ಯಾರ್ಯಾರು ಹೇಳ್ಬೇಡ್ರಿ.
ಗೊತ್ತಾಗ್ತಾ ಇದೆನಾ? ಇಷ್ಟು ನಿಮ್ಗೆ ಅರ್ಥ ಆಯ್ತಾ ಎಲ್ಲರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ. ನಿಮ್ಮ ಡೈರಿ ಇದೆಲ್ಲ, ಡೈರಿ ಮೇಲೆ ಈ ರೀತಿ ಕೈ ಇಟ್ಟು ಇದನ್ನ ಡಿಸೈನ್ ಮಾಡಿ. ಸಣ್ಣವರಿದ್ದಾಗ ಹಿಂಗ್ ಮಾಡ್ತಿದ್ವು, ನೆನಪಿದೆ ಎಲ್ಲರಿಗೂ? ನಾನಂತೂ ಮಾಡಿ. ನಾವು 2ನೇ 3ನೇ ಅಥವಾ 4ನೇ ಕ್ಲಾಸಿಗಿದ್ದಾಗ ನಮ್ಮ ನೋಟ್ ಬುಕ್ ಇರ್ತಿತ್ತು. ನೋಟ್ ಬುಕ್ ಮೇಲೆ ಹಿಂಗ್ ಕೈ ಇಟ್ಟು ನಮ್ದೇ ಕೈ ಚಿತ್ರವನ್ನ ಇಳಿಸ್ತಿದ್ದೇವೆ. ಎಲ್ಲಾರು ಯಾರ್ಯಾರಿಗೆ ನೆನಪಿದೆ? ಸುಷ್ಮಾ ಮೇಡಮ್ ನೆನಪಿದೆನಾ ನೀವು ಬರ್ದಿದ್ದು? ಹಂಗಾದ್ರೆ ಈಗ ಒಂದ್ಸಲ ಬರೀರಿ ನೋಡೋಣ. ಈಗ ಒಂದ್ಸಲ ಡ್ರಾ ಮಾಡ್ರಿ. ನಡೀರಿ ಬಾಲ್ಯಕ್ಕೆ ಹೋಗೋಣ. ಯಾಕೆ ದೊಡ್ಡವರಾಗಿರಿ ಸುಮ್ನೆ. ಸಣ್ಣವ್ರಿದ್ದಾಗ ಅನಿಸ್ತಿತ್ತಲ್ಲ ದೊಡ್ಡವರಾಗ್ಬೇಕು. ಈಗ ಇವು ಬಾಲ್ಯ ಎಷ್ಟ್ ಚೆನ್ನಾಗಿತ್ತು ನಾವು. ಅಂದ್ರೆ ಎಲ್ಲೂ ಸಂತೃಪ್ತ ಇಲ್ಲ ನಾವು. ಇದು ವಿಡಿಯೋ ಹೋದ ಅಷ್ಟು 1 ನಿಮಿಷ. ಎಲ್ಲಿ ಸೇವ್ ಆಗಿ 1 ನಿಮಿಷ. ಎಲ್ಲಿ ಸೇವ್ ಆಗ್ಯಾವ ಇಲ್ಲಿ? ಎಸ್. ಎಲ್ಲಾರು ಮಾಡಿದ್ರಿ ಅಂತ ಹೇಳಿ ಅನ್ಕೊಂಡಿನಿ. ಡ್ರಾ ಮಾಡಿದ್ರಿ ಎಲ್ಲಾರು? ನನ್ಗ ಒಂದ್ಸಲ ತೋರ್ಸ್ರಿ. ಎಲ್ರು ನಿಮ್ ನೋಟ್ಬುಕ್ ತೋರ್ಸ್ರಿ. ನಾವ್ ಮಾಡಿವ್ ನಮ್ ಕೈ ಚಿತ್ರ. ಯಾರ್ಯಾರಿಗೆ ಖುಷಿ ಆಗ್ತಾ ಇದೆ? ಸಣ್ಣವ್ರ ಇದ್ದಾಗೆಲ್ಲ ಇಳಿಸಿದೆವು, ಈಗೂ ಇಳಿಸ್ತಾ ಇದ್ವಿ. ಸೊ ನೆಕ್ಸ್ಟ್ ಎಲ್ಲಾರು ವಿಡಿಯೋ ಆನ್ ಮಾಡ್ರಿ. ಬಹಳ ಜನ ವಿಡಿಯೋ ಯಾಕೆ ಆಫ್ ಮಾಡ್ತೀರಿ ನನ್ಗಂತೂ ಗೊತ್ತಾಗೋದಿಲ್ಲ. ಅಂತದ್ ಏನ್ ಕಮಾಸ್ತೀರಿ ನೀವು ವಿಡಿಯೋ ಆಫ್ ಇಟ್ಟಿ? ಕಮಾಸ್ ಅಂದ್ರೆ ಗಳಿಕೆ. ವಿಡಿಯೋ ಇಟ್ಟು ಆಫ್ ಇಟ್ಟು ಏನ್ ಗಳಿಸ್ತೀರಿ ನನ್ಗಂತೂ ಗೊತ್ತಾಗೋದಿಲ್ಲ. ಮತ್ತೆ ರಿಸಲ್ಟ್ ಬಂದಾಗ ಯಾರು ವಿಡಿಯೋ ಆನ್ ಇಟ್ಟಿರ್ತಾರೆ ನೋಡ್ರಿ, ಅವ್ರ ರಿಸಲ್ಟ್ ಬಹಳ ಚೆನ್ನಾಗ್ ಬರುತ್ತೆ. ಲಾಸ್ಟ್ ಡೇ ನಿಮ್ಗೆ ಗೊತ್ತಾಗುತ್ತೆ ಯಾರಿಗ್ ಫೀಲ್ ಗುಡ್ ಆಗುತ್ತೆ ಅಂತ. ಹಾಗಾಗಿ ಇವತ್ತು ಹೋಗ್ಲಿ, ನಾಳೆ ಯಾರಾದ್ರೂ ವಿಡಿಯೋ ಆಫ್ ಇಟ್ರ ನೀವು ಆಫೆ ಅಂತ ತಿಳ್ಕೊಳಿ. ಆಫೆ ಅಂದ್ರೆ ಪುನಃ ನಮ್ ಕಡೆ ಎಂಟ್ರಿ ಇರೋದಿಲ್ಲ. ಹಾಗಾಗಿ ನಾಳೆ ಸಮಯ ತಿಕ್ಕೊಂಡು ನೀವು. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ. ನನ್ ಸೌಂಡ್ ಕ್ಲಿಯರ್ ಇದೆ ಎಲ್ಲರಿಗೂ? ಸ್ವಲ್ಪ ಹಿಂಗ್ ಮಾಡ್ತೀನಿ ಎಲ್ಲರಿಗೂ. ಇಲ್ಲ ಆಗುತ್ತೆ, ನಮ್ದು ಆಗೋದಿಲ್ಲ ಅಂತಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಏನಾದ್ರೂ ಆದಾಗ ಆಗುತ್ತೆ. ಬಟ್ ಇವತ್ತು ನನ್ ಕರೆಕ್ಟ್ ಇದೆ ಅಂತ ನನ್ಗೆ ಫೀಲ್ ಆಗ್ತಾ ಇದೆ. ಓಕೆನಾ? ಎಸ್. ಸೊ ಈಗ ನೀವು ಯಾವ ಕೈ ಚಿತ್ರವನ್ನ ಇಳಿಸಿದ್ರಿ ಈಗ ಬರ್ಕೊಡ್ರಿ. ಅಪ್ನಾ ಹಾತ್ ಜಗನ್ನಾಥ್. ಹಿಂದಿಯಲ್ಲಿ ಹಿಂದಿ ಬಳಸ್ತಾ ಇರ್ತೀವಿ ನಾವು. ಹಾಗಾಗಿ ಅಪ್ನಾ ಹಾತ್ ಜಗನ್ನಾಥ್. ಅಪ್ನಾ ಹಾತ್ ಜಗನ್ನಾಥ್ ಅಂದ್ರ ನನ್ನ ಕೈಗಳಿವೆ ನೋಡ್ರಿ, ಇದೇ ಪರಾತ್ಪರ ಶಕ್ತಿಯ ಜಗನ್ನಾಥನ ಶಕ್ತಿ ಅಂತ. ಅದಕ್ಕೆ ಬಹಳ ಸಲ ಸಿಟ್ಟು ಬಂದ್ ಹೇಳ್ತೀವಿ ನೋಡ್ರಿ, ಈ ಕೈಲಿಂದ ಎಲ್ಲಾರ್ದು ಒಳ್ಳೇದ್ ಮಾಡೀವ್ರಿ ನಾವು. ಯಾರ್ಯಾರಿಗ್ ನೆನ್ಪಿದೆ? ಹೆಣ್ಮಕ್ಳು ಜಾಸ್ತಿ. ಈ ಕೈಲಿಂದ ಎಲ್ಲಾರ್ದು ಒಳ್ಳೇದ್ ಮಾಡಿದೇವ್ರಿ, ಎಲ್ಲಾರ್ದು ಮಾಡೀವಿ, ಆದ್ರೆ ಯಾರು ನಮ್ಗೆ ಒಳ್ಳೇದು ಮಾಡ್ಲಿಲ್ಲ. ರೀಸನ್ ಬರ್ಕೋರಿ, ಕಾರಣ ಏನು? ಹಾ, ಯಾರು ನೀವು ರೈಟ್ ಹ್ಯಾಂಡ್ಲಿಂದ ಬರೀತ್ರಿ, ನೀವು ಲೆಫ್ಟ್ ಹ್ಯಾಂಡ್ ಅನ್ನ ಇಟ್ಟು ಮಾಡ್ಬೇಕು. ಯಾರು ಲೆಫ್ಟ್ ಹ್ಯಾಂಡ್ಲಿಂದ ಬರೀತ್ರಿ ಅವ್ರು ರೈಟ್ ಹ್ಯಾಂಡ್ ಅನ್ನ ಇಟ್ಟು ಬರಿಬೇಕು. ಎಡ್ಡು ಕೈ ನಿಮ್ದೇವ ಯಾವ್ದಾದ್ರು ಬರೀರಿ. ಏನ್ ಯಾರ್ದಾರ ಕೈ ತಗೊಂಡ್ ಬಂದಿರಿ? ನಿಮ್ದೇ ಕೈಯೋ ಯಾವ್ದಾದ್ರು ಒಂದ್ ತಗೋರಿ. ನನ್ಗೆ ಓನ್ಲಿ ಇದು ಆಕ್ಟಿವಿಟಿ ಇದೆ ಅಷ್ಟೇ. ಓಕೆ? ಎಸ್. ಸೊ ಈಗ ರೇಖಿ ನಮ್ದು ಎಲ್ಲಿ ಹರಿಯುತ್ತೆ ಅಂತ ಹೇಳಿ ಹೇಳ್ತೀನಿ. ಓಕೆ, ರೇಖಿ ಬರ್ಕೊಡ್ರಿ. ರೇಖಿ ಎಲ್ಲಿ ಹರಿಯುತ್ತೆ ಅಂದ್ರ, ರೇಖಿ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ರೇಖಿಯ ಎನರ್ಜಿ ಎಲ್ಲಿ ಫ್ಲೋ ಆಗುತ್ತೆ ಅಂದ್ರ ನಮ್ಮ 2 ಅಂಗೈಗಳಲ್ಲಿ ರೇಖಿ ಎನರ್ಜಿ ಇದೆ ನೋಡ್ರಿ, ಅದು ಹರಿಯೋದಕ್ಕೆ ಶುರು ಆಗುತ್ತೆ. ರೀಸನ್, ಕಾರಣ ಏನು? ರೇಖಿ ನಮ್ಮ ಅಂಗೈಯಲ್ಲಿ ಯಾಕೆ ಹರಿಬೇಕು? ತಲೆಯಲ್ಲಿ ಹರಿಬೇಕಿತ್ತಲ್ಲ, ನಮ್ಮ ಕಣ್ಗಳಲ್ಲಿ ಹರಿಬೇಕಿತ್ತು, ಇಲ್ಲ ದೇಹದ ಬೇರೆ ಬೇರೆ ಭಾಗದಲ್ಲಿ ರೇಖಿ ಹರಿಬೇಕಿತ್ತು. ಆದ್ರೆ ಎಲ್ಲಿ ಬರ್ತಾ ಇದೆ ರೇಖಿ? ನಮ್ಮ ಅಂಗೈಯಲ್ಲಿ. ರೀಸನ್, ಕಾರಣ ಏನು ಅಂದ್ರ ಈ ಪಂಚತತ್ವಗಳಿವೆ ನೋಡ್ರಿ, ಈ ಪಂಚತತ್ವಗಳೆಲ್ಲ ನಮ್ಮ 2 ಅಂಗೈನ ಬೆರಳುಗಳಲ್ಲಿ ಕನೆಕ್ಟ್ ಆಗಿವೆ. ಮೂಲ ಬಟನ್ಸ್ ಗಳಿವೆ ನೋಡ್ರಿ, ನಮ್ಮ ಅಂಗೈನ ಬೆರಳಿನ ತುದಿಯಲ್ಲಿವೆ ಬಟನ್ಸ್. ಈಗ ಯಾವ ರೀತಿ ಮನೆಯಲ್ಲೆಲ್ಲ ಕರೆಂಟ್ ಸಪ್ಲೈ ಇದೆ ನಿಮ್ ಮನೆಯಲ್ಲೆಲ್ಲ,
ಬೋರ್ಡು ಮತ್ತು ಬಟನ್ಸ್ ಎಲ್ಲಿವೆ? ಮನೆಯಲ್ಲಿ ಯಾವುದೋ ಒಂದು ಮೂಲೆ ಕಡೆಗೆ ಸೈಡಿಗೆ ಇಟ್ಟಿರ್ತೀವಿ. ಈಗ ನನ್ಗೆ ನನ್ನ ತಲೆ ಮೇಲಿಂದ ಏನಾದ್ರೂ ನನ್ಗೆ ಲೈಟ್ ಬೇಕಾಗಿದೆ ಅಂದ್ರ ನಾನು ಲೈಟಿಗೆ ಹೋಗಿ ಏನು ಟೆನ್ಷನ್ ಕೊಡೋದಿಲ್ಲ, ನೇರವಾಗಿ ಎಲ್ಲಿಗೆ ಹೋಗಿರ್ತೀನಿ? ಬಟನ್ ಕಡೆಗೆ ಹೋಗಿರ್ತೀನಿ. ಆ ಬಟನ್ ಗಳಲ್ಲೂ ಸಮೇತ ಯಾವುದು ಎಲ್ಲಿ ಕನೆಕ್ಷನ್ ಇದೆ ಅದಕ್ಕೆ ಮಾತ್ರ ಕನೆಕ್ಟ್ ಆಗುತ್ತೆ. ಸೇಮ್ ಅದೇ ರೀತಿ 5 ತತ್ವಗಳು ನಮ್ಮ 5 ಬೆರಳುಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ ಇಡೀ ಶರೀರಕ್ಕೆ ಎನರ್ಜಿಯನ್ನ ಪಾಸ್ ಮಾಡುವಂತ ಶಕ್ತಿಯ ಕೇಂದ್ರ ಬಿಂದುವಾಗಿ ಇಲ್ಲಿ ಕೆಲಸ ಮಾಡುತ್ತೇವೆ. ನಮ್ಮ ಅಂಗೈಗಳಿವೆ ನೋಡ್ರಿ, ಆ ಅಂಗೈಗಳೇ ನಮ್ಮ ಶಕ್ತಿಯ ಕೇಂದ್ರ ಬಿಂದುಗಳಿವೆ. ಎಸ್. ಅದರ ನಂತರ ನೀವು ಡ್ರಾ ಮಾಡಿರುವಂತ ಚಿತ್ರದಲ್ಲಿ ಹೆಬ್ಬೆರಳಿನ ಚಿತ್ರ ಇದೆ ನೋಡ್ರಿ, ಥಂಬ್. ಆ ಥಂಬ್ ನಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಎಸ್. ಮೊದಲನೇ ಥಂಬ್ ಬರುತ್ತೆ ನೋಡ್ರಿ, ಹೆಬ್ಬೆರಳು. ಹೆಬ್ಬೆರಳಿಗೆ ಬರೀರಿ ಅಗ್ನಿ ತತ್ವ. ಒಂದ್ ನಿಮಿಷ, ನಾನು ಆಡಿಯೋ ಚಾಟ್ ಬಾಕ್ಸೇ ಆಫ್ ಮಾಡ್ತೀನಿ. ಎಲ್ಲರಿಗೂ ಕರೆಕ್ಟ್ ಇದೆ ಅಂದ್ರೆ ನಿಮ್ಗೂ ಕರೆಕ್ಟ್ ಕೇಳಿಸ್ಬೇಕು, ಇಲ್ಲಾಂದ್ರೆ ನಿಮ್ ನೆಟ್ವರ್ಕ್ ಸರಿ ಮಾಡ್ಕೊಡ್ರಿ. ಕೆಲವ್ರಿಗೆ ಒಬ್ರಿಗಿಬ್ರಿಗೆ ಕೇಳಿಸ್ತಾ ಇಲ್ಲ ಅಂದ್ರೆ ಅದು ನನ್ ತೊಂದ್ರೆ ಇರೋದಿಲ್ಲ, ನಿಮ್ದೇ ಇರುತ್ತೆ. ಎಲ್ಲರಿಗೂ ಆಗ್ತಾ ಇದೆ ಅಂದ್ರೆ ನನ್ ಸಮಸ್ಯೆ ಇದೆ ಅಂತ ನಂಗೆ ಗೊತ್ತಾಗುತ್ತೆ. ಹಾ, ಇದು ಯಾವ ತತ್ವ ಇದೆ ಹೆಬ್ಬೆರಳಲ್ಲಿ? ಅಗ್ನಿ ತತ್ವ ಇದೆ. ಅದಾದ ನಂತರ ಮೊದಲನೇ ತೋರ್ ಬೆರಳು ಬರುತ್ತೆ ನೋಡ್ರಿ, ಅಲ್ಲಿ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್. ಯಾವ್ದು ಬರುತ್ತೆ ಅಲ್ಲಿ? ವಾಯು ತತ್ವ. ಹಾಗಾಗಿ ವಾಯುವಿಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಸಮಸ್ಯೆಗಳ ಮೂಲ ಎಲ್ಲಿದೆ ಪರಿಹಾರ ಅಂದ್ರ ಈ ಬೆರಳಲ್ಲಿ ಇದೆ, ತೋರ್ ಬೆರಳಲ್ಲಿ. ಅದರ ನಂತರ ನಡು ಬೆರಳು ಬರುತ್ತೆ ನೋಡ್ರಿ, ದೊಡ್ಡ ಬೆರಳು, ನಡು ಬೆರಳು. ಇಲ್ಲಿ ಬರುತ್ತೆ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್. ಆಕಾಶ ತತ್ವ. ಅದ್ರ ನಂತರ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇದು ಉಂಗುರು ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಬರೀರಿ ಪೃಥ್ವಿ ತತ್ವ, ಪೃಥ್ವಿ ತತ್ವ. ಅದ್ರ ನಂತರ ಕೊನೆ ಬೆರಳು ಬರುತ್ತೆ ನೋಡ್ರಿ, ಇದು ಬರುತ್ತೆ ಜಲತತ್ವ, ವಾಟರ್ ಎಲಿಮೆಂಟ್, ಜಲತತ್ವ. ಈ 5 ತತ್ವಗಳು 24x7 ಸಂಪೂರ್ಣ ಆಕ್ಟಿವೇಟ್ ಇರೋದು ಎಲ್ಲಿ ಅಂದ್ರೆ ನಮ್ಮ 2 ಅಂಗೈಗಳಲ್ಲಿ. ಹಾಗಾಗಿ ಎಲ್ಲಿ 5 ತತ್ವಗಳು ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಈ ರೀತಿ ನಾವು 2 ಕೈಗಳನ್ನ ಜೋರಾಗಿ ಉತ್ಕೊಂಡಾಗ ಏನಾಗುತ್ತೆ? ಕೈಯಲ್ಲಿ ಎನರ್ಜಿ ಫ್ಲೋ ಆಗುತ್ತೆ, ಗೊತ್ತಲ್ಲ ಎಲ್ಲರಿಗೂ? ಹಿಂಗ್ ಮಾಡಿದ ತಕ್ಷಣ ಕೈಯಲ್ಲಿ ವೈಬ್ರೇಷನ್ ಶುರು ಆಗುತ್ತೆ. ಎಲ್ಲಿ 5 ತತ್ವಗಳು ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅಲ್ಲಿ 6ನೇ ಮಹಾತತ್ವ ಅಂತ ಹೇಳ್ತಾರೆ. ಅದು ಯಾವುದು? ಬ್ರಹ್ಮಾಂಡದ ಶಕ್ತಿ. ಅದಕ್ಕೆ ರೇಖಿ ಅಂತೀವಿ. ಅದು ಆಟೋಮೆಟಿಕ್ ಏನ್ ಮಾಡುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ಎಲ್ಲಿ 5 ತತ್ವಗಳು ಒಗ್ಗೂಡುತ್ತೆ ನೋಡ್ರಿ, ಒಂದೇ ಕಡೆಗೆ 5 ತತ್ವಗಳು ಆಕ್ಟಿವೇಟ್ ಆದಾಗ ತಕ್ಷಣಕ್ಕೆ 1 ಸೆಕೆಂಡ್ ಒಳಗೆ ಬ್ರಹ್ಮಾಂಡದ ತತ್ವ ಇದೆ ನೋಡ್ರಿ, ಅದ್ರ ಜೊತೆಗೆ ಜೋಡಿಸ್ಕೊಳ್ಳುತ್ತೆ. ಯಾವ ರೀತಿ ಅಂದ್ರ, ಎಲ್ಲಿ ನೋಡ್ರಿ, ಮಕ್ಕಳಿದ್ದಲ್ಲಿ ತಾಯಿಗೆ ಅಡ್ರೆಸ್ ಕೊಡೋದ್ ಬೇಕಾಗಿಲ್ಲ, ತಾಯಿ ಆಟೋಮೆಟಿಕ್ ಹೋಗಿರ್ತಾಳೆ, ಗೊತ್ತಿರುತ್ತೆ ನನ್ ಮಗು ಎಲ್ಲಿದೆ ಅಂತ. ಸೇಮ್ ಅದೇ ರೀತಿ ಈ 5 ತತ್ವಗಳು ಆಕ್ಟಿವೇಟ್ ಆದಾಗ 6ನೇ ತತ್ವ, ತಾಯಿಯ ತತ್ವ ಅಂತೀವಿ ನೋಡ್ರಿ, ಅದು ಆಟೋಮೆಟಿಕ್ ಏನ್ ಮಾಡುತ್ತೆ ಅಂದ್ರೆ ನಮ್ ಜೊತೆಗೆ ಜೋಡಿಸ್ಕೊಳ್ಳುತ್ತೆ. ಹಾಗಾಗಿ 5 ಬೆರಳುಗಳಲ್ಲಿ, ಅದಕ್ಕೆ ಹೇಳ್ತಾರ ಅಪ್ನಾ ಹಾತ್ ಜಗನ್ನಾಥ್. ನನ್ ಕೈ ಇದೆ ನೋಡ್ರಿ, ಇದೇ ಎಲ್ಲ ಇದೆ. ಈ ಕೈಲಿಂದ ಒಳ್ಳೇದ್ ಮಾಡ್ತೀವಿ, ಈ ಕೈಲಿಂದ ಏನೇನೆಲ್ಲ ಅದ ನಿಮ್ಗೆಲ್ಲಾನು ಗೊತ್ತಿರುವಂತ ವಿಷಯ. ಈಗ ನಾವು ಇದರಲ್ಲಿರುವಂತಹ ಚಕ್ರಗಳನ್ನ ನಮ್ಗೆ ರೇಖಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆಕ್ಟಿವೇಟ್ ಮಾಡೋದಕ್ಕೆ ಶುರು ಮಾಡಿ. ಈಗ ನಾವು ದಿನ ಬಳಕೆಯಲ್ಲೂ ಸಮೇತ ರೇಖಿಯನ್ನ ಬಳಸ್ತಾ ಇದ್ದೀವಿ, ಹಿಂದೇನು ಸಮೇತ ಬಹಳ ಸಲ ಹೇಳ್ತೀವಿ. ಯಾರ್ಯಾರಿಗೆ ನೆನಪಿದೆ, ಸಣ್ಣಾಗಿದ್ದಾಗ ಏನಾಗ್ತಿತ್ತು ಅಂದ್ರೆ 12 ಗಂಟೆಗೆ ಇಂಟರ್ವೆಲ್ ಬಿಡ್ತಿತ್ತ? ನಮ್ಗಂತೂ ಬಿಟ್ಟಿದ್ ನೆನಪಿದೆ. ಯಾರ್ಯಾರಿಗೆ ನೆನಪಿದೆ? 12 ಗಂಟೆ ಆದ್ಮೇಲೆ ಇಂಟರ್ವೆಲ್ ಬಿಡ್ತಿತ್ತು. ಆದ್ರೂ ಆ ಇಂಟರ್ವೆಲ್ ತನಕನೂ ನಮಗ್ ಪೇಶನ್ಸ್ ಇರ್ತಿಲ್ಲ. ಸರ್ ಹಿಂಗ್ ಮಾಡ್ತಿದ್ಯೋ, ನೆನ್ಪದ? ಯಾರ್ಯಾರಿಗೆ ನೆನ್ಪು ಬಂತು? ನಮ್ಗೆ ಯಾರು ಹೇಳೇ ಇಲ್ಲ ಈ ಬೆರಳಲ್ಲಿ ಜಲತತ್ವ ಇದೆ ಅಂತ. ಯಾರಾದ್ರೂ ನಮ್ಗೆ ಎಜುಕೇಶನ್ ಕೊಟ್ರೇನ್ ಹೇಳ್ರಿ, ಬಾಲ್ಯದಲ್ಲಿದ್ದಾಗ ಈ ಸಣ್ಣ ಬೆರಳಲ್ಲಿ ಜಲತತ್ವ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೂ ಸರ್ ಈಗ ಹಿಂಗ್ ಹೇಳ್ತಿದ್ಯೋ. ಟೀಚರ್ ಅಂತೂ ಇರ್ತಾ ಇರ್ಲಿಲ್ಲ ನಮ್ಮಲ್ಲಿ, ಸಣ್ಣಾಗಿದ್ದಾಗ ನಮ್ಗಂತೂ ಇರ್ಲಿಲ್ಲ. ಅಂದ್ರ ನೋಡ್ರಿ, ನಮ್ಮ ಜೀನ್ಸ್ ನಲ್ಲೇ ರೇಖಿಯನ್ನ ಬಳಸೋದ್ ಬಂದಿದೆ, ಬರ್ಕೋರಿ. ನಮ್ ಪರಂಪರೆಯಲ್ಲಿ ನಾವು ರೇಖಿಯನ್ನ ಬಳಸ್ತೀವಿ, ಭಾರತೀಯ ರೇಖಿಯನ್ನ ಪ್ರತಿ ದಿನಾನು ನಾವು ಬಳಸ್ತಾ ಇದ್ದೀವಿ, ನಮ್ಗ್ ಗೊತ್ತಿಲ್ಲ ಅಷ್ಟೇ.
ಹಾಗಾಗಿ ಪ್ರತಿಯೊಂದು ತತ್ವಗಳನ್ನ ನಾವು ಬಳಸ್ತಾ ಇದ್ದೀವಿ, ಅದು ಬೆಳೀತಾ ಇದೆ, ಅದು ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದೆ. ಯಾವಾಗ್ಲೂ ನೋಡ್ರಿ 2 ಕೈಗಳನ್ನ ನಮಸ್ಕಾರ ಮಾಡ್ತೀವಿ ದೇವ್ರಿ. ಎಷ್ಟು ತತ್ವಗಳು ಜೋಡಿಸ್ಬಿಟ್ಟ ನಾನು? 5 ತತ್ವ. ಯಾವಾಗ 5 ತತ್ವಗಳನ್ನ ನಾನು ನಮಸ್ಕಾರ ಮುದ್ರೆಗೆ ತಂದಾಗ ಬ್ರಹ್ಮಾಂಡದ ಶಕ್ತಿ ಆಟೋಮೆಟಿಕ್ ನನ್ನ ಜೊತೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಮಸ್ಕಾರ ಮಾಡುವಂತ ಸಿಸ್ಟಮ್ ನಮ್ಮಲ್ಲಿ ಪುರಾತನ ಕಾಲದಿಂದನೂ ಬಂದಿತ್ತು. ಸೈನ್ಸ್, ವಿಜ್ಞಾನ ಹೇಳ್ತಾ ಇದ್ದೀನಿ. ಹಾಗಾಗಿ ಅಭಿಮಾನದಿಂದ ಅರ್ಥ ಮಾಡ್ಕೊಡ್ರಿ. ಮತ್ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ನೋಡ್ರಿ, ಅವಾಗ ನೀವು ಕಲಿಯೋದು ನಿಮ್ಗೆ ಸರಳ ಆಗುತ್ತೆ, ಸಹಜ ಆಗುತ್ತೆ, ಮತ್ತೆ ಸುಲಭ ಆಗುತ್ತೆ. ಎಸ್, ಇಷ್ಟ ಅರ್ಥ ಆಯ್ತಾ ನಿಮ್ಗೆಲ್ಲರಿಗೂ? ಎಷ್ಟು ತತ್ವಗಳಿವೆ ಇದರಲ್ಲಿ? 5 ತತ್ವಗಳು. 5 ತತ್ವಗಳು ಜೋಡಿಸಿಕೊಂಡಾಗ 6ನೇ ಒಂದು ತತ್ವ ಯಾವುದು ನಮ್ ಜೊತೆ ಕನೆಕ್ಟ್ ಆಗುತ್ತೆ? ರೇಖಿ, ಬ್ರಹ್ಮಾಂಡದ ಶಕ್ತಿ. ಓಕೆ, ಮತ್ತೆ ಇವು ಆಕ್ಟಿವೇಟ್ ಆಗ್ಲಿಲ್ಲ ಅಂದ್ರೆ ಬ್ರಹ್ಮಾಂಡ ಶಕ್ತಿನೂ ಆಕ್ಟಿವೇಟ್ ಆಗೋದಿಲ್ಲ. ನೆನ್ಪಿಡ್ರಿ, ಒಂದಕ್ಕೊಂದು ಕನೆಕ್ಷನ್ ಇದೆ. ನಾನು ಆಕ್ಟಿವೇಟ್ ಮಾಡೋದಿಲ್ಲ, ಆಯ್ತು ರೇಖಿ ನನ್ ಮೇಲೆ ಬರುತ್ತೆ ಅಂದ್ರೆ ಹಂಗ್ ಬರಂಗಿಲ್ಲ. ಇಲ್ಲಿ ಇದನ್ನ ಜಾಗೃತ ಮಾಡ್ಬೇಕು. ಹಾಗಾಗಿ ರೇಖಿ ಎಲ್ಲಿ ಹರಿಯುತ್ತೆ ಅಂದ್ರ ನಮ್ಮ ಅಂಗೈಗಳಲ್ಲಿ ಹರಿಯುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ರೆಡಿ ಇದ್ದೀರಿ? ಇಷ್ಟೆಲ್ಲರಿಗೆ ಅರ್ಥ ಆಯ್ತಾ? ಸ್ವಲ್ಪ ಸ್ಪೀಡ್ ಮಾಡಿ ಇವತ್ತು ನಾನು ನಿಮ್ಗೆ ಆಗಿರ್ಬೋದು ಅಂತ ಅನ್ಕೊಂಡಿ. ನಿನ್ನೆಗಿಂತ ಸ್ವಲ್ಪ ಸ್ಪೀಡ್ ಆಗಿದೆ. ರೀಸನ್ ಏನೊಂದು ಒಂದಿಷ್ಟು ವಿಡಿಯೋಗಳನ್ನ ಮಾಡಿ ಬಂದಿನಿ. ಬರ್ಡೇದೊಂದಾಯ್ತು, 2-3 ಆಗಿ ಸ್ವಲ್ಪ ನನ್ನ ಸ್ಪೀಡ್ ಹೆಚ್ಚಿಗಾಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ. ಮತ್ತೆ ನೋಡೋಣ. ಓಕೆನಾ? ಮುಂದೆ ಹೋಗೋಣ. ಎಸ್. ಸೊ ನೆಕ್ಸ್ಟ್ ಬರ್ಕೋರಿ ಪಂಚಕೋಶಗಳು. ನೆಕ್ಸ್ಟ್ ನಮ್ಮ ಟಾಪಿಕ್ ಕಡೆ ಹೋಗೋಣ. ಪಂಚಕೋಶಗಳು. ಸೊ ಈ ಪಂಚಕೋಶಗಳು ಅನ್ನುವಂಥದ್ದು ಏನಿದೆ ನೋಡ್ರಿ, ಇದು ಎಲ್ಲಿ ಬರುತ್ತೆ ಅಂದ್ರ ತೈತೇರಿಯ ಅನ್ನುವಂತ ಉಪನಿಷತ್ನಲ್ಲಿ ಬರುತ್ತೆ. ಹಾ, ಈ ಪಂಚಕೋಶಗಳು ಅನ್ನುವಂಥದ್ದು ಏನಿದೆ ನೋಡ್ರಿ, ಬರ್ಕೊಡ್ರಿ. ತೈತೇರಿಯ ಅನ್ನುವಂತ ಒಂದು ಉಪನಿಷತ್ ಬರುತ್ತೆ. ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅಂತ ಈ ಇಬ್ಬರು ಪಾತ್ರಗಳು ಬರುತ್ತೆ. ಭೃಗು ಋಷಿಯ ಮಗ ವರುಣ ಋಷಿ. ಹಾಗಾಗಿ ಇದು ಇಂಡಿಯನ್ ರೇಖಿ ಇರೋ ಕಾರಣಕ್ಕೆ ಈ ಟಾಪಿಕ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಬಾಲ್ಯದಲ್ಲಿದ್ದಾಗ ಅಥವಾ ಸ್ಪಿರಿಚುವಲಿ ನಮ್ಗೆ ಗೊತ್ತಾದಾಗ ನಮ್ಗೆ ಗೊತ್ತಿರುವಂತದ್ದು 2 ವಿಷಯ ಇದ್ದು. ಒಂದು, ನಾನಿದ್ದೀನಿ, ನನ್ ಒಳಗೊಂದು ಆತ್ಮ ಇದೆ ಅಂತ ಎಲ್ಲರಿಗೂ ಗೊತ್ತಿತ್ತಲ್ಲ ಎಲ್ಲರಿಗೂ? ಈಗ್ಲೂ ಅನಿಸ್ತೋದು ನಾವ್ 2 ಇದ್ದೀವಿ. ಒಂದು, ನಾನಿದ್ದೀನಿ, ಒಳಗೊಂದು ಜೀವ ಇದೆ, ಉಸಿರಾಟ ನಡೀತಾ ಇದೆ. ಜೀವ ಯಾವತ್ತು ಇದ್ರಾಗಿಂದ ಹೊರಗ್ ಬಂತಂದ್ರೆ ಶರೀರ ಇಲ್ಲೇ ಉಳಿಯುತ್ತೆ, ಪ್ರಾಣ ಏನ್ ಮಾಡುತ್ತೆ, ಹಾರು ಹೋಗುತ್ತೆ. ಎಲ್ಲಿ ಹೋಗುತ್ತೆ ಏನಿಲ್ಲ, ಈ ಸೈನ್ಸ್ ಅಂತೂ ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ. ಸುಮ್ನೆ ಕೆಲವೊಂದ್ಸಲ ಕಪೋಲ ಕಲ್ಪಿತ ವಿಚಾರಗಳನ್ನ ಮಾಡ್ಕೊಂಡು ಏನೇನೋ ಮಾಡ್ತಿರ್ತೀವಿ, ಅದ್ರ ಕಡೆ ನಾವು ಹೋಗೋದ್ ಬೇಡ. ಆದ್ರೆ ಇರೋದು 2 ಇವೆ ಅಂತ ಎಲ್ಲರಿಗೂ ಗೊತ್ತಿದೆನಾ? ಹಿಂಗ್ ಕೈ ಮಾಡ್ರಿ. ಒಂದು ಶರೀರ ಇದೆ, ಒಳಗೊಂದು ಆತ್ಮ ಇದೆ. ನೋ, ನಾವ್ ಎಷ್ಟು ಪದರುಗಳಲ್ಲಿ, ಎಷ್ಟು ಕೋಶ ಅಂದ್ರೆ ಪದರುಗಳು, ನಮ್ಮೊಳಗೆ ಎಷ್ಟು ಲೇಯರ್ಸ್ ಗಳಿವೆ ಅಂದ್ರ ಪಂಚಕೋಶಗಳು. 5 ಲೇಯರ್ಸ್ ಗಳಿಂದ ನಮ್ಮ ಶರೀರ ನಿರ್ಮಾಣ ಆಗಿದೆ. ಹಾಗಾಗಿ ಇಲ್ಲಿ ವರುಣ ಋಷಿ ಮತ್ತೆ ಭೃಗು ಋಷಿಯ ಸಂವಾದದಲ್ಲಿ ಏನಾಗುತ್ತೆ ಅಂದ್ರ, ವರುಣ ಋಷಿ ಸಣ್ಣ ಮಗು ಆದಾಗ ಅವ್ರ ತಂದೆ ಕೇಳ್ತಾನಂತ, ಬ್ರಹ್ಮ ಯಾರು ಅಂತ. ಬರ್ಕೋರಿ. ಬ್ರಹ್ಮ ಅಂದ್ರ ಶಕ್ತಿ, ನಿಜವಾದ ಶಕ್ತಿ, ಬ್ರಹ್ಮಾಂಡದ ಶಕ್ತಿ. ಬ್ರಹ್ಮ ಯಾರು ಅಂತ ಕೇಳಿದಾಗ ಅವ್ರ ತಂದೆ ಹೇಳ್ತಾರಂತ, ನೀನ್ ಹೋಗಿ ತಪಸ್ ಮಾಡು ಅಂತ. ಇವತ್ತು ನಮ್ಗೆ ಏನಾದ್ರೂ ಪ್ರಶ್ನೆ ಬಂದಿದೆ ಅಂತ ತಿಳ್ಕೊರ್, ನನ್ಗೇನಾದ್ರೂ ಕ್ವಶನ್ಸ್, ಡೌಟ್ಸ್ ನಿಮ್ಗೆ ಏನಾದ್ರೂ ಇದೆ, ಎಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ ಹೇಳ್ರಿ ನಾವು ಎಲ್ಲಾರು? ಈಗ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಬೀದರ್ ನಿಮ್ ಜೀವನದಾಗ ಯಾವತ್ ಕೇಳೇ ಇಲ್ಲ ನೀವು, ಯಾವತ್ ಕೇಳಂತ ಸಂದರ್ಭನೇ ಬಂದಿಲ್ಲ. ಅಚಾನಕ್ ಯಾರ ಹೇಳಿದ್ರು ನಿಮ್ಗೆ ಏನು ಅಂದ್ರೆ ಬೀದರ್ದಲ್ಲಿ 3 ದಿವಸಿನ ಟ್ರೈನಿಂಗ್ ನಡೀತಾ ಇದೆ. ಎಲ್ಲಿ ಹೋಗಿ ಹುಡುಕ್ತ್ರಿ ಬೀದರ್? ಗೂಗಲ್ ನಲ್ಲಿ ಎಲ್ಲಿ ಹೋಗ್ತೀರಿ? ಗೂಗಲ್ ನಾಗ ಹೋಗಿ ಟೈಪ್ ಮಾಡ್ತೀರಿ ಬೀದರ್ ಎಲ್ಲಿದೆ. ಅವಾಗ ಗೂಗಲ್ ಏನ್ ಮಾಡುತ್ತೆ ಅಂದ್ರೆ ಹೇಳುತ್ತೆ, ಇಲ್ಲಿಂದ ಇಷ್ಟು ಇದೆ, ಬಸ್ಸಿಗೆ ಹೋದ್ರೆ ಇಷ್ಟು ತಾಸಾಗುತ್ತೆ, ಕಾರಿಗೆ ಹೋದ್ರೆ ಇಷ್ಟಾಗುತ್ತೆ, ಫ್ಲೈಟಿಗೆ ಹೋದ್ರೆ, ಇದೆಲ್ಲ ಮಾಹಿತಿ ಕೊಡುತ್ತೆ. ಅಂದ್ರೆ ಇವತ್ತು ನಮಗೆ ತಕ್ಷಣಕ್ಕೆ ಆನ್ಸರ್ ಬೇಕಂದ್ರೆ ಎಲ್ಲಿ ಸರ್ಚ್ ಮಾಡ್ತೀವಿ ಅಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀವಿ. ಓಕೆನಾ? ಒಪ್ಕೊಳ್ತೀರಿ ಎಲ್ಲಾರು? ಎಸ್. ಹಾಗಾದ್ರೆ ನಮ್ಮ ವೇದಗಳ ಕಾಲದಲ್ಲೂ ಸಮೇತ ಒಂದು ಗೂಗಲ್ ಇತ್ತು. ಅದು ಯಾವುದು ಅಂದ್ರ ತಪಸ್ಸು. ಬರ್ಕೋರಿ. ಅದು ಯಾವುದು? ತಪಸ್ಸು. ನನಗೆ ಏನಾದ್ರೂ ಪ್ರಶ್ನೆ ಬಂದಿದೆ, ನನ್ಗದ್ರ ಬಗ್ಗೆ ಅರ್ಥ ಆಗ್ಬೇಕು ಅಂದ್ರ
ಈಗಿನ ತರ ಗೂಗಲ್ದಾಗ ಹೋಗಿ ಟೈಪ್ ಮಾಡಿದ್ರೆ ಅಲ್ಲಿ ಸಿಗ್ತಾ ಇರ್ಲಿಲ್ಲ. ಏನ್ ಮಾಡ್ತೀರ ಅವಾಗ ಋಷಿ ಮುನಿಗಳಂದ್ರ, ಏನಾದ್ರೂ ಒಂದು ಕ್ವಶನ್ ಬಂದಾಗ, ಡೌಟ್ ಬಂದಾಗ ಏನ್ ಮಾಡ್ತೀರ ಅಂದ್ರೆ ನೇರವಾಗಿ ಹೋಗಿ ತಪಸ್ ಮಾಡ್ತಿರೋ, ಧ್ಯಾನಸ್ಥವಾಗ್ತಿರು. ಆಳವಾದ ಧ್ಯಾನಸ್ಥದಾಗ ಅವ್ರಿಗೆ ಏನಾಗ್ತಿತ್ತಂದ್ರ ಆನ್ಸರ್ಗಳು ಸಿಗ್ತಾ ಇತ್ತು. ಅವ್ರು ಏನ್ ಕೇಳ್ತಾರ ಆ ಪ್ರಶ್ನೆಗೆ ಉತ್ತರ ಸಿಕ್ತಿತ್ತು. ಹಾಗಾಗಿ ಇಲ್ಲಿಯೂ ಸಮೇತ ಏನಾಗುತ್ತೆ, ವರುಣ ಋಷಿ ಹೋಗಿ ಧ್ಯಾನ ಮಾಡೋದಕ್ಕೆ, ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡ್ತಾರ, ತಪಸ್ಸನ್ನ ಆಚರಣೆ ಮಾಡ್ತಾರ. ಅವಾಗ ಮೊದಲನೇ ಆನ್ಸರ್ ಬರುತ್ತೆ, ಬರ್ಕೋರಿ, ಅನ್ನಂ ಬ್ರಹ್ಮೋಚ್ಯತೆ. ಮೊದಲನೇ ಆನ್ಸರ್ ಯಾವುದು? ಅನ್ನಂ ಬ್ರಹ್ಮೋಚ್ಯತೆ. ಅನ್ನಂ ಬ್ರಹ್ಮೋಚ್ಯತೆ ಅಂದ್ರೆ ಅನ್ನಮಯ ಕೋಶ ಅನ್ನುವಂಥದ್ದು, ಶರೀರ. ಅನ್ನಂ ಬ್ರಹ್ಮೋಚ್ಯತೆ. ಅದಾದ ನಂತರ ಮತ್ತೆ ಎರಡನೇ ಸಲ ತಂದೆಗೆ ಬಂದ್ ಹೇಳ್ತಾನ, ಬ್ರಹ್ಮ ಯಾರು ಅಂದ್ರ ಅನ್ನ, ಆಹಾರನೇ ಬ್ರಹ್ಮ ಅಂತ. ಅವಾಗ ತಂದೆ ಹೇಳ್ತಾರ, ನೀನ್ ಹೇಳಿದ್ದು ಸರಿ, ಆದ್ರೆ ಇನ್ನೂ ಆಳವಾಗಿ ಹೋಗ್ಬೇಕು ನೀನು, ಇನ್ನೂ ಉತ್ತರ ಬೇರೆದೇ ಇದೆ, ಹೋಗುವಂತ. ಎರಡನೇ ಸಲ ಹೋಗಿ ತಪಸ್ಸನ್ನ ಆಚರಣೆ ಮಾಡಿ ಬಂದ ಮೇಲೆ ಬರುವ ಆನ್ಸರ್ ಯಾವುದು ಅಂದ್ರ ಪ್ರಾಣಂ ಬ್ರಹ್ಮೋಚ್ಯತೆ, ಅಂದ್ರೆ ಪ್ರಾಣಮಯ ಕೋಶ. ಎರಡನೇದು ಪ್ರಾಣಮಯ ಕೋಶ. ಅದರ ನಂತರ ಮತ್ತೆ ಮೂರನೇ ಸಲ ಮತ್ತೆ ತಪಸ್ಸನ್ನ ಆಚರಣೆ ಮಾಡಿದ್ಮೇಲೆ ಮತ್ತೆ ಮೂರನೇ ಆನ್ಸರ್ ಬರುತ್ತೆ, ಮನಂ ಬ್ರಹ್ಮೋಚ್ಯತೆ, ಅಂದ್ರೆ ಮನೋಮಯ ಕೋಶ. ಮನೋಮಯ ಕೋಶ ಅಂದ್ರೆ ಒಳಗಿರುವಂತ ಮನಸ್ಸು ಅಂತಿದೆ ನೋಡ್ರಿ, ಅದು ಒಂದು ಲೇಯರ್ ಇದೆ. ದೇಹ ಒಂದು ಪದರ ಆದ್ರ ಒಳಗಿರುವಂತ ಪ್ರಾಣ ಇದೆ ನೋಡ್ರಿ, ಅದು ಎರಡನೇ ಲೇಯರ್. ಮೂರನೇ ಲೇಯರ್ ಬರುತ್ತೆ ನಮ್ಮ ಮನಸ್ಸು. ಇದು ರೇಖಿ ಲೆವೆಲ್ 2 ನಲ್ಲಿ ಬಂದಾಗ ಬಹಳ ಡೆಪ್ತ್ ಇರುತ್ತೆ, ಈಗಿಷ್ಟಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಅದರ ನಂತರ ಮತ್ತೆ ನಾಲ್ಕನೇ ಸಲ ಉತ್ತರ ಬರುತ್ತೆ, ವಿಜ್ಞಾನಂ ಬ್ರಹ್ಮೋಚ್ಯತೆ. ವಿಜ್ಞಾನಂ ಬ್ರಹ್ಮೋಚ್ಯತೆ. ವಿಜ್ಞಾನಂ ಬ್ರಹ್ಮೋಚ್ಯತೆ ಅಂದ್ರ ನಮ್ಮ ಶರೀರದಲ್ಲಿರುವಂತ ಸೆಲ್ಸ್ಗಳು, 60 ಟ್ರಿಲಿಯನ್ ಸೆಲ್ಸ್ಗಳು ನಮ್ಮ ಶರೀರದಲ್ಲಿ ಏನ್ ಮಾಡ್ತಾ ಇವೆ ಅಂದ್ರೆ ಕೆಲಸ ಮಾಡ್ತಾ ಇವೆ. ಆ 60 ಟ್ರಿಲಿಯನ್ ಸೆಲ್ಸ್ಗಳಿಗೂ ಜ್ಞಾನ ಇದೆ, ಭಾವ ಇದೆ. ಅದು ಒಂದು ಲೇಯರ್, ಜೀವಕೋಶಗಳು ಅಂತ ಹೇಳ್ತೀವಿ ನಾವು, ಸೆಲ್ಸ್ಗಳು ಅಂತ ಹೇಳ್ತೀವಿ. ಅದಾದ ನಂತರ ಕೊನೆಗೆ ಮತ್ತೆ ಒಂದು ಆನ್ಸರ್ ಬರುತ್ತೆ, ಯಾವುದು ಅಂದ್ರ ಆನಂದಂ ಬ್ರಹ್ಮೋಚ್ಯತೆ, ಅಂದ್ರೆ ಆತ್ಮ. ಸಚ್ಚಿತ್ತಾನಂದ ಸ್ವರೂಪ ನಿತ್ಯ ಪರಿಪೂರ್ಣ ಅನ್ನುವಂತ ಒಂದು ಲೇಯರ್ ಬರುತ್ತೆ, ಅದೇ ನಮ್ಮ ಆತ್ಮ. ಈಗ ನಾನ್ ಕೇಳ್ತಾ ಇರೋರು ಯಾರು ಅಂದ್ರ ನಿಮ್ಮೊಳಗಿರುವಂತ ಆತ್ಮ. ಕಿವಿ ಕೇಳುತ್ತೆ ತಿಳ್ಕೊಬೇಡ್ರಿ, ಕಿವಿ ಕೇವಲ ನಮ್ಮ ಮಾಧ್ಯಮ ಅಷ್ಟೇ. ಕೇಳೋರು ಯಾರಿದ್ದಾರೆ ಅಂದ್ರೆ ನನ್ನೊಳಗಿನ ನಾನು ಅನ್ನುವಂತ ಆತ್ಮ ಇದೆ. ಹಾಗಾಗಿ ರೇಖಿ ಅನ್ನುವಂಥದ್ದೇನಿದೆ ಅಂದ್ರೆ ಬರ್ಕೊಡ್ರಿ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಿದೆ ನೋಡ್ರಿ, ಅದು ರೇಖಿಯಲ್ಲಿ ಸಾಧ್ಯ ಇದೆ. ಹಾಗಾಗಿ ರೇಖಿಯನ್ನ ಸಂಪೂರ್ಣ ನೀವು ಯಾರು ಡೆಪ್ತ್ ಆಗಿ ಕಲಿತೀರಿ ನೋಡ್ರಿ, ಅವ್ರು ಮಾನವನಿಂದ ದೇವ ಮಾನವನಾಗುವಂತ ಜರ್ನಿಯನ್ನ ಕಂಪ್ಲೀಟ್ ಮಾಡ್ತೀವಿ. ಸಂಪೂರ್ಣ ನಮ್ಮ ವ್ಯಕ್ತಿತ್ವದಲ್ಲಿ ವಿಕಸನವನ್ನ ಕಾಣುತ್ತೆ. ನೀವ್ ಯಾವಾಗ ಗ್ರ್ಯಾಂಡ್ ಮಾಸ್ಟರ್ಶಿಪ್ ಬಂದಿರ್ತೀರಿ, ಅವಾಗ ನೀವಾಗಿರೋದಿಲ್ಲ, ನಿಮ್ಮ ಒಂದೊಂದು ಶಬ್ದದಲ್ಲಿ ಎನರ್ಜಿ ಕಾಣುತ್ತೆ ಜನರಿಗೆ. ನೀವ್ ಯಾರಿಗಾದ್ರೂ ಟಚ್ ಮಾಡಿದ್ರೆ ಸಾಕು, ತಕ್ಷಣಕ್ಕೆ ಅವ್ರಿಗೆ ಆರಾಮಾಗುತ್ತೆ. ನೀವ್ ಯಾರನ್ನ ಬಹಳ ಕರುಣಾ ದೃಷ್ಟಿಯಿಂದ ನೋಡಿದ್ರು ಸಾಕು, ಅವ್ರು ರಿಲ್ಯಾಕ್ಸ್ ಆಗೋದಕ್ಕೆ ಶುರು ಮಾಡ್ತಾರೆ. ರೀಸನ್ ಏನು ಅಂದ್ರ ಆ ಶಕ್ತಿ ಇದೆ ನೋಡ್ರಿ, ಈ ಎಲ್ಲಾ ಲೇಯರ್ಸ್ ಗಳಲ್ಲಿ ನಮ್ಮಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ. ಈ 5 ಕೋಶಗಳಿಂದ ನಾವೇನ್ ಮಾಡಿವಿ ಅಂದ್ರ ನಿರ್ಮಾಣ ಆಗಿ. ಇದಿಷ್ಟು ಅರ್ಥ ಆಯ್ತು ಎಲ್ಲರಿಗೂ? ಯಾರಾದ್ರೂ ಕೇಳಿದ್ರ ನೀವ್ ಹೇಳ್ರಿ, ಪಂಚಕೋಶಗಳಿಂದ ನಾವು ತಯಾರಾಗಿದ್ದವ್ರಿದ್ದೀವಿ. 5 ಲೇಯರ್ಸ್ಗಳು ನಮ್ಮಲ್ಲಿದೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಈಗ ನೀವು ಕೆಲವೊಂದು ಘಟನೆಗಳನ್ನ ನೋಡಿರ್ಬೋದು ನಿಮ್ಮ ಜೀವನದಲ್ಲಿ. ಈಗ ಯಾರಿಗೋ ಒಬ್ರಿಗೆ ಆರಾಮಿಲ್ಲ ಅಂತ ತಿಳ್ಕೊರು, ಒಂದ್ ಹೆಣ್ಮಗಳಿದ್ದಾಳೆ, ಅವಳಿಗೆ ಬಹಳ ಹೊಟ್ಟೆ ನೋವಿದೆ. ಈಗ ಹೊಟ್ಟೆ ನೋವಿದ್ದಾಗ ನಮ್ಮಲ್ಲಿ ಒಂದೇ ಆಪ್ಷನ್ ಇದೆ, ಎಲ್ಲಿಗೆ ಹೋಗ್ತೀವಿ ನಾವು? ಆಸ್ಪತ್ರೆಗೆ ಹೋಗಿರ್ತೀವಿ. ಹಾಸ್ಪಿಟಲ್ಗೆ ಹೋದ ತಕ್ಷಣ ಅವ್ರು ಎಲ್ಲಾನು ಟೆಸ್ಟ್ ಮಾಡಿದ್ರು, ಸ್ಕ್ಯಾನಿಂಗ್ ಮಾಡ್ಸರು, ಏನ್ ಮಾಡ್ಬೇಕು, ಬೆಳಗಿನಿಂದ ಸಂಜೆ ತನಕ ಎಲ್ಲಾ ಪರೀಕ್ಷೆಗಳನ್ನ ಮಾಡಿದ್ರು. ರಾತ್ರಿ ಡಾಕ್ಟರ್ ಹೇಳ್ತಾರ ಏನೂ ಆಗಿಲ್ಲ, ರಿಪೋರ್ಟ್ಸ್ ಎಲ್ಲ ನಿಲ್ಲವ. ಇಂಥ ಕೇಸ್ಗಳನ್ನ ನೋಡಿರ್ಬೋದಲ್ಲ ನೀವು? ರಿಪೋರ್ಟ್ಸ್ ಎಲ್ಲಾನು ನಿಲ್ಲಿದೆ, ಆದ್ರೆ ನಿಜಕ್ಕೂ ಅವ್ರಿಗೆ ಸಮಸ್ಯೆ ಇದೆ. ಅವ್ರು ಬೇಕು ಅಂತ ಮಾಡ್ತಾ ಇಲ್ಲ, ಅವ್ರಿಗೆ ಸಮಸ್ಯೆ ಇದೆ. ಹೊಟ್ಟೆ ನೋವು 100ಕ್ಕೆ 100 ಇದೆ, ಆದ್ರೆ ಡಾಕ್ಟರ್ಸ್ ಹೇಳ್ತಾರೆ ಹೊಟ್ಟೆ ನೋವು ಇಲ್ಲ ಅಂತ.
ಅವಾಗ ನಮ್ ಮೈಂಡ್ ಅಲ್ಲಿ ಏನ್ ಬರುತ್ತೆ ಹೇಳ್ರಿ, ನಂಗೆ ಆನ್ಸರ್ ಮಾಡ್ರಿ, ಎಲ್ಲಾ ಚಾಟ್ ಬಾಕ್ಸ್ ಆನ್ ಮಾಡಿ. ಏನ್ ಬರುತ್ತೆ ನಿಮ್ ತಲೆಯಾಗ? ಬೇಗ ಬೇಗ. ಪ್ರಾಬ್ಲಮ್ ಇದೆ, ರಿಪೋರ್ಟ್ ನಿಲ್ಲಿದೆ, ಏನ್ ಬರುತ್ತೆ? ನೆಗೆಟಿವ್ ಎನರ್ಜಿ ಇರ್ಬೋದು, ದೆವ್ವ ಭೂತ ಹಿಡಿದಿರ್ಬೋದು, ಯಾವ್ದಾದ್ರು ಆತ್ಮ ಅಟ್ಯಾಕ್ ಮಾಡಿರ್ಬೋದು, ಇಲ್ಲ ಯಾರಾದ್ರೂ ಮಾಟ ಮಂತ್ರ ಆಗಿರ್ಬೋದು, ಬ್ಲಾಕ್ ಎನರ್ಜಿ ಬಂದಿರ್ಬೋದು, ದೃಷ್ಟಿ ಆಗಿರ್ಬೋದು, ಗೊತ್ತಾಗುತ್ತೆ? ಈ ರೀತಿ ದೇವರ ಕಾಟ ಇರ್ಬೋದು, ದೆವ್ವಿನ ಕಾಟನೂ ಇರ್ಬೋದು, ಇದೆಲ್ಲ ಬರುತ್ತೆ ತಲೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ನೀವು ಯಾವುದೋ ಒಂದು ಶಕ್ತಿಯನ್ನ ನಂಬ್ತೀರಿ ಅಂತ ಅರ್ಥ. ಗೊತ್ತಾಯ್ತಾ? ಡ್ರಾಮಾ ಅಂತೂ ಮಾಡಂಗಿಲ್ಲ, ಹಂಗೆಲ್ಲ ಹೇಳ್ಬೇಡ್ರಿ. ಡ್ರಾಮಾ ಮಾಡೋದಿಲ್ಲ, ರಿಯಲ್ದೊಳಗ ಅವ್ರಿಗೆ ತಕ್ಲೀಫ್ ಇರುತ್ತೆ, ನೋವಿರುತ್ತೆ. ನೋಡ್ರಿ, ಒಂದ್ ವಯಸ್ಸಿಗೆ ಒಂದ್ ಇದಕ್ ಬಂದ್ಮೇಲೆ ಡ್ರಾಮಾ ಯಾರು ಮಾಡಲ್ಲ. ಸಣ್ಣವ್ರ ಇದ್ದಾಗ ಮಕ್ಳು ಸಾಲಿಗೆ ಹೋಗೋ ಕಡೆ ಡ್ರಾಮಾ ಮಾಡ್ತಾವ, ದೊಡ್ಡವ್ರು ಯಾಕೆ ಮಾಡ್ತಾರ? ಅದು ಇರೋದಿಲ್ಲ. ಭ್ರಮೇನು ಅನಿಸುತ್ತೆ ಕೆಲವೊಂದ್ಸಲ, ಆದ್ರೆ ಸತ್ಯತೆ ಏನು ಅಂದ್ರೆ ಈಗ ಬರ್ಕೊಡ್ರಿ. ಯಾವ ಸಮಸ್ಯೆ ಬರ್ಕೊಡ್ರಿ, ಯಾವ ಸಮಸ್ಯೆ 40 ಡೇಸ್ 40 ದಿನಗಳ ಕಾಲ ಯಾವುದೇ ಪ್ರಾಬ್ಲಮ್ ಇದೆ, ಆರೋಗ್ಯದ ಒಂದ್ ಸಮಸ್ಯೆ ಇದೆ ಅಂತ ತಿಳ್ಕೊರಿ. ಈಗ ಶುಗರ್ ಆಗಿದೆ, ಎಕ್ಸಾಂಪಲ್ ಸುಮ್ನೆ ಒಂದ್ ಶುಗರ್ ಬಗ್ಗೆ ಹೇಳ್ತೀನಿ. ಶುಗರ್ ನಿಮ್ಗಾಗಿದೆ, 40 ದಿನ ಎಲ್ಲಿರುತ್ತೆ ಅಂದ್ರೆ ಅದು ನಿಮ್ಮ ಶರೀರದಲ್ಲಿ ಕನೆಕ್ಟ್ ಆಗುತ್ತೆ. ಶರೀರದಲ್ಲಿ ಯಾವುದು? ಅನ್ನಮಯ ಕೋಶದಲ್ಲಿ. 40 ಡೇಸ್ ನ ನಂತರ ನೇರವಾಗಿ ಆ ಎನರ್ಜಿ 2ನೇ ಲೇಯರ್ ಬರುತ್ತೆ. ಅದು ಯಾವುದು ಅಂದ್ರ ಪ್ರಾಣಮಯ ಕೋಶಕ್ಕೆ ಬರುತ್ತೆ. ಬಂದಲ್ಲ ಅಟ್ಯಾಕ್ ಆಗುತ್ತೆ. ಯಾವಾಗ ಪ್ರಾಣಮಯ ಕೋಶಕ್ಕೆ ಬಂದು ಶುಗರ್ನ ಎನರ್ಜಿ ಕನೆಕ್ಟ್ ಆಗುತ್ತೆ, ಆ ಫೀಲಿಂಗ್ಸ್ ಗಳದ್ರ ಜೊತೆ ಕನೆಕ್ಟ್ ಆಗುತ್ತೆ, ಅವ್ರು ಮಾನಸಿಕವಾಗಿ ಒಪ್ಕೊಂಡ್ಬಿಟ್ರು, ಮನಸ್ಸಿನಿಂದ ಒಪ್ಕೊಂಡ್ಬಿಟ್ರು ನನ್ಗೆ ಶುಗರ್ ಆಗಿದೆ ಅಂತ. ಅದೇ ರೀತಿ ಅಲ್ಲಿರುವಂತ ಸೆಲ್ಸ್ ಗಳು ಆಕ್ಟಿವೇಟ್ ಆಗೋದಕ್ಕೆ ಶುರು ಆಗುತ್ತೆ. ಶುಗರ್ನ ಕಂಟೆಂಟ್ ಆಟೋಮೆಟಿಕ್ ಹೆಚ್ಚು ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಇನ್ಸುಲಿನ್ ಎಲ್ಲ ಇರುತ್ತೆ ನೋಡ್ರಿ, ಅದು ಸಮಸ್ಯೆ ಮಾಡೋದಕ್ಕೆ ಶುರು ಆಗುತ್ತೆ. ಯಾವಾಗ? 40 ದಿನದ ನಂತರ. ಯಾವಾಗ 40 ಡೇಸ್ ಕಂಪ್ಲೀಟ್ ಆಗುತ್ತೆ ನೋಡ್ರಿ, ಅವಾಗ ಜಗತ್ತಿನ ಯಾವ ವೈದ್ಯರಿಗೂ ಇಲ್ಲಿ ಪರಿಹಾರ ಇಲ್ಲ. ಪರಿಹಾರ ಇರೋದು ಕೇವಲ ಒಂದೇ ಒಂದ್ರಲ್ಲಿದೆ. ಅದು ಯಾವುದು ಅಂದ್ರೆ ಆಧ್ಯಾತ್ಮಿಕ ಶಕ್ತಿಗೆ ಪರಿಹಾರ ಇದೆ. ನೀವು ಆಧ್ಯಾತ್ಮಿಕ ಶಕ್ತಿ ಅಂತ ಬಂದಾಗ ನೀವು ರೇಖಿಯಲ್ಲಿನೇ ಪರಿಹಾರ ಇದೆ ಅಂತ ಹಂಗೂ ತಿಳ್ಕೊಬೇಡ, ಹಂಗೂ ತಪ್ಪು ಕಲ್ಪನೆ ಮಾಡ್ಕೊಳ್ಬೇಡ ದಯವಿಟ್ಟು. ನಾನ್ ರೇಖಿ ಟ್ರೈನರ್ ಇದ್ದಿ, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಮೆಡಿಟೇಷನ್ ಗಳನ್ನ ಮಾಡ್ರಿ, ಇಷ್ಟೂ ಕೋಶಗಳನ್ನ ಹೀಲ್ ಮಾಡ್ಬೋದು, ಯಾವುದೇ ಧ್ಯಾನ ಮಾಡಿ. ಬಟ್ ನಿಮ್ಗೆ ಫೀಲ್ ಗುಡ್ ಆಗ್ಬೇಕಷ್ಟೇ, ನಿಮ್ಗೆ ಅದ್ರ ಮೇಲೆ ವಿಶ್ವಾಸ ಬರ್ಬೇಕು. 100% ನಿಮ್ಗೆ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ಈಗ ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರೆ, ನಮ್ಗೆ ಯಾವುದೇ ಸಮಸ್ಯೆ ಬಂದ್ರೆ ನಾವ್ ಎಲ್ಲಿಗೆ ಓಡ್ತಾ ಇದೀವಿ ಅಂದ್ರೆ ಆಸ್ಪತ್ರೆಗೆ ಓಡ್ತಾ ಇದೀವಿ, ಓಡ್ಲತ್ತೀವ. ಮತ್ ನಮ್ ಪರಿಹಾರನು ಸಿಗ್ತಾ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಶಾಶ್ವತವಾದ ಪರಿಹಾರ ಸಿಗ್ತಾ ಇದೆನಾ? ನನ್ನ ಪ್ರತಿ ಬ್ಯಾಚ್ ನಲ್ಲಿ ಮಿನಿಮಮ್ 10 ರಿಂದ 15 ಜನ ಡಾಕ್ಟರ್ಸ್ ಇರ್ತಾರೆ. ಅವ್ರದ್ದು ಎಲ್ಲ ಅಡ್ಮಿಷನ್ ಬರುತ್ತೆ. ಅವ್ರು ಹೇಳ್ತಾರೆ, ಮೇಡಮ್ ನೀವು ಹೇಳೋದೆಲ್ಲಾನು ಸತ್ಯ ಇದೆ. ಹಾಗಾಗಿ ನೆನ್ಪಿಟ್ಕೋರಿ, ಶರೀರ ಅಂತಿದೆ ನೋಡ್ರಿ, ಈ ಶರೀರಕ್ಕೆ 2000 ಪ್ರಕಾರದ ಡಾಕ್ಟರ್ಸ್ ಗಳಿದ್ದಾರೆ. 2000 ಪ್ರಕಾರದ, ತಲೆಯಿಂದ ಕಾಲಿನ ತನಕ. ಆದ್ರೆ ಇವತ್ತು ವೈದ್ಯ ಲೋಕಕ್ಕೆ 2ನೇ ಲೇಯರ್ಗೆ ಕನೆಕ್ಟ್ ಆಗೋ ಯಾವ ಚಿಕಿತ್ಸೆನೂ ಇಲ್ಲ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಇಲ್ಲ. ಪ್ರಾಣಮಯ ಕೋಶಕ್ಕೆ ಹೋಗಿ ಹೀಲಿಂಗ್ ಮಾಡೋದಕ್ಕೆ ಯಾರಾದ್ರೂ ಮಾಡ್ಬೇಕಂದ್ರ, ಯಾರು ಸೈಕಾಲಜಿ ಮನಃಶಾಸ್ತ್ರಜ್ಞರು ಇರ್ತಾರ ನೋಡ್ರಿ, ಅವ್ರಿಗೆ ಇನ್ನೂ ಸಾಧ್ಯ ಇದೆ. ಸೈಕ್ಯಾಟ್ರಿಕ್ ಇರ್ತಾರೆ ನೋಡಿ, ಅವ್ರು ಮಾಡ್ತಾರೆ. ಇಲ್ಲ ಅಂದ್ರೆ ಅಧ್ಯಾತ್ಮದ, ನಿಮ್ಗೆ ಹೇಳ್ತೀನಿ, ಇಲ್ಲಿ ಮಧ್ಯದಲ್ಲಿ ನಿಮ್ಗೆ ಯಾರ ಅವಶ್ಯಕತೆನೂ ಇಲ್ಲ. ಇವನ್ ನನ್ನ ಅವಶ್ಯಕತೆನೂ ನಿಮ್ಗೆ ಇಲ್ಲೇ ಇಲ್ಲ. ನೀವು ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು. ನನ್ನ ಯಾವ ಲೇಯರ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ ನೀವು ಗುರುತಿಸಿದ್ರೆ ಸಾಕು, ಪರಿಹಾರ ನಿಮ್ಮಲ್ಲೇ ಇದೆ. ನಮ್ಗೆ ಏನಾಗಿದೆ ಅಂದ್ರೆ ಸಮಸ್ಯೆನೇ ಮೊದಲು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ 40 ದಿನಗಳನ್ನ ದಾಟಿರುವಂತ ಯಾವುದೇ ಸಮಸ್ಯೆ, ಈವನ್ ರಿಲೇಶನ್ಶಿಪ್ ಪ್ರಾಬ್ಲಮ್ ಸಮೇತ 40 ದಿನ ಆದ್ಮೇಲೆ ನೇರವಾಗಿ ನಿಮ್ಮ ಸ್ವಾಧಿಷ್ಠಾನ ಚಕ್ರ ಇದೆ ನೋಡ್ರಿ, ಅದ್ರ ಮೇಲೆ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗುತ್ತೆ. 40 ಡೇಸ್ ದಿನ ಜಗಳ, ಕಿರಿಕಿರಿ, ಟೆನ್ಷನ್ ಮಾಡ್ಕೋತಾ ಇದ್ರಿ, 40 ದಿನ ತನಕ ನಡೆಯುತ್ತೆ. ಅವ್ರು ಹೇಳ್ತಾರೆ ಕೇಳ್ತಾರೆ, ಎಲ್ಲಾ ನಡೆಯುತ್ತೆ. 40 ಡೇಸ್ ನ ನಂತರ ನೇರವಾಗಿ ನಿಮ್ ಚಕ್ರದ ಮೇಲೆ ಸಮಸ್ಯೆ ಬರುತ್ತೆ. ಯಾವುದೇ ಪ್ರಾಬ್ಲಮ್ಸ್ ಗಳಿಲ್ಲ, ಯಾವುದೇ A to Z. ಸೊ ಹಾಗಾಗಿ ನಮ್ಮ ಈ 5 ಕೋಶಗಳನ್ನ ಹೀಲ್ ಮಾಡೋದಕ್ಕೆ ಯಾರಿಂದ ಸಾಧ್ಯ ಅಂದ್ರ ಆಧ್ಯಾತ್ಮಿಕ ಮಾರ್ಗಕ್ಕೆ ಮಾತ್ರ ಸಾಧ್ಯ. ಮತ್ತೆ ಇಲ್ಲಿ ರೇಖಿ ಒಂದೇ ಅಂತ ತಿಳ್ಕೊಬೇಡ್ರಿ. ನೀವು ರೇಖಿ ಕಲಿಬಹುದು, ಚಕ್ರ ಬ್ಯಾಲೆನ್ಸಿಂಗ್ ಕಲಿಬಹುದು, ಬೇರೆ ಬೇರೆ ಸಾಕಷ್ಟು ಕೋರ್ಸ್ ಇವೆ. ನಿಮ್ಗೆ ಯಾವ್ದು ಬರ್ಲಿಲ್ಲ, ಸುಮ್ನೆ ಕುಂತ್ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರು ಇವೆಲ್ಲಾ ಲೇಯರ್ಸ್ ಗಳನ್ನ ನೀವು ಹೀಲ್ ಮಾಡ್ಕೊಳ್ಬಹುದು.
ನೆನ್ಪಿಟ್ಕೋರು. ಬಟ್ ನೀವು ಕಲರ್ಸ್ ಗಳ ಜೊತೆಗೆ ಮಾಡ್ಕೊಂಡು ಬಹಳ ಬೇಗ ನೀವು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಡನ್. ತಿಳಿತಾ? ಎಷ್ಟು ಲೇಯರ್ಸ್ ಇವೆ ನಮ್ಗೆ ಹೇಳ್ರಿ? ಎಷ್ಟಿವೆ? 5. 5ರದ ಹೆಸರೆಲ್ಲಾನು ಸರಿಯಾಗಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಬರ್ಕೊಡ್ರಿ. ಈಗ ನೆಕ್ಸ್ಟ್ ನಮ್ಮ ಟಾಪಿಕ್ ಕಡೆಗೆ ಬರೋಣ. ಏನು ಅಂದ್ರ ಈ ಚಕ್ರಗಳು ಅನ್ನೋದು ಎಲ್ಲವ ಅಂತ. ಎಲ್ಲಾರು ಚಕ್ರಗಳ ಬಗ್ಗೆ ಹೇಳ್ತಿರ್ತಾರೆ. ಸೊ ಟೋಟಲ್ ನಮ್ಮ ಶರೀರದಲ್ಲಿ 114 ಚಕ್ರಗಳಿವೆ. 114 ಚಕ್ರಗಳು. ಎಷ್ಟಿವೆ? 114 ಚಕ್ರಗಳಿವೆ. ಆ 114 ಚಕ್ರಗಳಲ್ಲಿ 7 ಚಕ್ರಗಳು ಪ್ರಮುಖ ಚಕ್ರಗಳಿವೆ. ಇವು ಎಲ್ಲಿವೆ ಅಂದ್ರ ಪ್ರಾಣಮಯ ಕೋಶದಲ್ಲಿವೆ, 2ನೇ ಲೇಯರ್ನಲ್ಲಿ. ಚಕ್ರ ಎಲ್ಲಿವೆ ಅಂದ್ರ ನಮ್ಮ ಪ್ರಾಣಮಯ ಕೋಶದಲ್ಲಿ, ಅಂದ್ರೆ 2ನೇ ಲೇಯರ್ನಲ್ಲಿ ನಮ್ಮ ಚಕ್ರಗಳು ಇವೆ. ಟೋಟಲ್ ಎಷ್ಟು? 114. 114. ಈ 114 ಚಕ್ರಗಳಲ್ಲಿ 7 ಚಕ್ರಗಳನ್ನ ನಾವು ಪ್ರಮುಖ ಚಕ್ರಗಳು ಅಂತೇಳಿ ಕರಿತೀವಿ. ಬರ್ಕೋರಿ. ಎಷ್ಟು ಚಕ್ರ? 7 ಚಕ್ರ. 7 ಚಕ್ರಗಳಿಗೆ ನಾವು ಪ್ರಮುಖ ಚಕ್ರಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಮೊದಲನೇ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಹೆಸರು ಬರ್ಕೊಡ್ರಿ. ಮೊದಲನೇ ಚಕ್ರ ಯಾವುದು? ಮೂಲಾಧಾರ ಚಕ್ರ. ಎರಡನೇದು ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಎರಡನೇದು ಸ್ವಾದಿಷ್ಠಾನ ಚಕ್ರ. ಎಸ್. ಅದಾದ ನಂತರ ಮೂರನೇದು ಬರುತ್ತೆ ಮಣಿಪುರ ಚಕ್ರ. ಮೂರನೇದು ಯಾವ್ದು ಬರುತ್ತೆ? ಮಣಿಪುರ ಚಕ್ರ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಹೃದಯ ಚಕ್ರ ಅಥವಾ ಹಾರ್ಟ್ ಚಕ್ರ. ಇದಕ್ಕೆ ಅನಾಹತ ಚಕ್ರ ಅಂತಾನು ಕರೀತಾರೆ. ನೀವ್ ಯಾವ್ದಾದ್ರೂ ಹೆಸರು ಬರ್ಕೋರಿ. ಹೃದಯದ ಬರೀರಿ, ಹಾರ್ಟ್ ಬರೀರಿ, ಇಲ್ಲ ಅನಾಹತ ಬರೀರಿ. ಇದಕ್ಕೆ ಹಿಂದಿಯಲ್ಲಿ ಮತ್ತೆ ಅನ್ಹದ್ ಚಕ್ರ ಅಂತಾನು ಹೆಸರು ಹೇಳ್ತಾರೆ, ಹೃದಯ ಚಕ್ರ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ವಿಶುದ್ಧಿ ಚಕ್ರ, ಇಲ್ಲಿರುವಂತ. ವಿಶುದ್ಧಿ ಚಕ್ರ. ಎಸ್. ಅದ್ರ ನಂತರ ಇಲ್ಲಿ ಬರುತ್ತೆ ಆಜ್ಞಾ ಚಕ್ರ, ಭ್ರುಕುಟಿಯ ಮಧ್ಯದಲ್ಲಿ ಅಂತ ಹೇಳ್ತೀವಿ, ಅದು ಆಜ್ಞಾ ಚಕ್ರ. ಅದ್ರ ನಂತರ ಕೊನೆಗೆ ಬರುತ್ತೆ ಇಲ್ಲಿ ಸಹಸ್ರಾರ ಚಕ್ರ. ಸೊ ಈ 7 ಚಕ್ರಗಳಿಗೆ ಪ್ರಮುಖ ಚಕ್ರಗಳಂತ ನಾವ್ ಹೇಳ್ತೀವಿ. ಮತ್ ಬರ್ಕೊಳ್ಳೋದ್ರಲ್ಲಿ ಏನಾದ್ರೂ ಚೂರು ಹೆಚ್ಚು ಕಡಿಮೆ ಆದ್ರೆ ತಲೆ ಕೆಡಿಸ್ಕೋಬೇಡ್ರಿ. ಇದ್ರದ್ದು ರೆಕಾರ್ಡಿಂಗ್ ನಿಮ್ಗೆ ಸಿಗುತ್ತೆ. ಮತ್ತೆ ಪುನಃ ಒಂದ್ಸಲ ನೋಡ್ಕೊಂಡು ನೀವು ನೀಟಾಗಿ ಬರ್ಕೊಡ್ಬೋದು. ಓಕೆನಾ? ಹಾ, ಯಾಕಂದ್ರೆ ನೀವು ಯಾರ್ಯಾರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ ಅಥವಾ ದಿನ ಪೆನ್ನು ಕಾಪಿ ಎಲ್ಲ ಹಿಡ್ಕೊಂಡಿರಿ, ಕೈದೊಳಗೆ ಹಿಡಿತಾ ಇದ್ರಿ, ಬರಿತಾ ಇದ್ರಿ ಅಂದ್ರೆ ಬರೆಯೋದು ಈಸಿ ಇದೆ. ಯಾರ್ಯಾರಿದ್ರಿ ಡೈಲಿ ಏನಾದ್ರು ಗೀಚೋರು ಬರೆಯೋರು, ಹಾ, ಅವ್ರಿಗಿದು ಕಷ್ಟ ಇಲ್ಲ. ಬಟ್ ಯಾವತ್ತು 10-20 ವರ್ಷ ಆಯ್ತು ನಾವು ಬರೀ ಸಿಗ್ನೇಚರ್ ಬಿಟ್ರು ಮತ್ತೊಂದು ಏನು ಮಾಡಿಲ್ಲ ಅಂದ್ರೆ ನೀವು ಗಾಬರಿ ಆಗೋದ್ ಬೇಕಾಗಲ್ಲ. ಹಾ, ಇಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ಆರಾಮ್ಸೆ ರೆಕಾರ್ಡಿಂಗ್ ತೆಗಿಬೇಕು ನೀಟಾಗಿ. ಒಂದು ನಿಮ್ಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ನೀವು ನೋಟ್ ಮಾಡ್ಬೋದು. ಓಕೆನಾ? ಹಾ. ಸೊ ಹಾಗಾಗಿ ಈ 7 ಚಕ್ರಗಳೇನಿವೆ ನೋಡ್ರಿ, ಈಗ ಹೇಳ್ತೀನಿ ನೋಡ್ರಿ ರೇಖಿಯಲ್ಲಿ ಯಾವ ರೀತಿ ಸಪೋರ್ಟ್ ಆಗುತ್ತೆ. ಉಸುಯಿ ರೇಖಿ ಅಂತೇಳಿ ನೀವೇನಾದ್ರೂ ಕಲ್ತ್ರ ಅಲ್ಲಿ 24 ಪಾಯಿಂಟ್ಸ್ ಮೇಲೆ ಹೀಲಿಂಗ್ ಇರುತ್ತೆ. ಬರ್ಕೊಡ್ರಿ. ಉಸುಯಿ ರೇಖೆ ಅಂದ್ರೆ ಜಪಾನೀಸ್ ರೇಖೆ ಅಂತ ಹೇಳ್ತಾರೆ, ಜಪಾನ್ ದೇಶದಲ್ಲಿ ನಡೆಯುವಂತ ರೇಖೆ. ಅಲ್ಲಿ ಎಷ್ಟು ಪಾಯಿಂಟ್ಸ್ ಮೇಲೆ ಹೀಲಿಂಗ್ ಇರುತ್ತೆ? 24 ಪಾಯಿಂಟ್ಸ್ ಮೇಲೆ ಇರುತ್ತೆ. ಆ 24 ಪಾಯಿಂಟ್ಸ್ ಅನ್ನ ಮುಗಿಸೋದಕ್ಕೆ ಮಿನಿಮಮ್ 47ರಿಂದ 50 ನಿಮಿಷ ಟೈಮ್ ಬೇಕು. ಮಿನಿಮಮ್ 50ರಿಂದ 60 ನಿಮಿಷ ಅಂತೂ ತಗೊಂಡೇ ಎಲ್ಲ ಮಾಡೋದಕ್ಕೆ. ಆದ್ರೆ ಇಂಡಿಯನ್ ರೇಖೆಯಲ್ಲಿ ನಮ್ಮಲ್ಲಿ ಎಷ್ಟು ಪಾಯಿಂಟ್ಸ್ ಗಳಿಗೆ ನಾವು ಹೀಲಿಂಗ್ ಮಾಡ್ತೀವಿ ಅಂದ್ರೆ ಓನ್ಲಿ 7 ಪಾಯಿಂಟ್ಸ್ ಗಳಿಗೆ ಮಾತ್ರ ಹೀಲಿಂಗ್ ಇರುತ್ತೆ. 7 ಚಕ್ರಗಳಿರುತ್ತೆ ನೋಡ್ರಿ, ಅಲ್ಲಿ ಮಾತ್ರ ನಾವು ಹೀಲಿಂಗ್ ಅನ್ನ ಮಾಡ್ತೀವಿ. ಮತ್ತೆ ಲೆವೆಲ್ 1 ನಲ್ಲಿ ಯಾವುದೇ ಸಿಂಬಲ್ಸ್ ಗಳು ನಮ್ಮಲ್ಲಿ ಇರೋದಿಲ್ಲ ಇಂಡಿಯನ್ ರೇಖೆಯಲ್ಲಿ. ನಮ್ಮಲ್ಲಿ ಇಂಡಿಯನ್ ರೇಖೆಯಲ್ಲಿ ಲೆವೆಲ್ 1 ಇದೆ ನೋಡ್ರಿ, ಅದು ಕೇವಲ ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗುವಂತ ಪ್ರಕ್ರಿಯೆ ಇರುತ್ತೆ. ಎನರ್ಜಿಯ ಜೊತೆಗೆ ಕನೆಕ್ಟ್ ಮಾಡ್ಬಿಡ್ತೀವಿ ನಾವು.
ಆ ಶಕ್ತಿ ನಿಮ್ ಜೊತೆಗೆ ಜೋಡಿಸ್ಕೊಂಡಿರುತ್ತೆ. ಆದ್ರೆ ಉಸುಯಿ ರೇಖೆಯಲ್ಲಿ ಏನಾಗುತ್ತೆ, ರೇಖೆ ಲೆವೆಲ್ 1 ಅಲ್ಲಿ ಬಂದಾಗೆ ಒಂದು ಸಿಂಬಲ್ ಅನ್ನ ನಿಮ್ಗೆ ಹೇಳ್ತಾರಲ್ಲಿ, ಒಂದು ಸಿಂಬಲ್ ಅನ್ನ ನೀವು ಕಲ್ತಿರ್ತೀರಿ. ಯಾಕಂದ್ರೆ ನಾನು 7 ಜನರ ಹತ್ರ ರೇಖೆಯನ್ನ ಕಲ್ತೀನಿ. ನನ್ನ ಗುರುಗಳು 7 ಜನ ಇದ್ದಾರೆ. ಹಾಗಾಗಿ ಎಲ್ಲಾ ರೇಖೆಗಳು ಗೊತ್ತವ ನನ್. ಎಷ್ಟು ರೇಖೆ ಇವೆ ನೋಡ್ರು ಅಷ್ಟು ಎಲ್ಲಾನು ನಾನು ಕಲ್ತೀನಿ. ಎಲ್ಲದಕ್ಕಿಂತ ಬೆಸ್ಟ್ ರೇಖೆ ಯಾವ್ದಾದ್ರೂ ಇದ್ರೆ ಅದು ಇಂಡಿಯನ್ ರೇಖೆ ಇದೆ. ಅದು ಹೆಮ್ಮೆಯಿಂದ ಹೇಳ್ತೀನಿ. ಮತ್ತದು ನಂದು ಅಭಿಮಾನ ಸ್ವಾಭಿಮಾನ ಅಂತಿಲ್ಲ, ವಾಸ್ತವನು ಕೂಡ ಇದೆ. ನೀವು ಕಲಿಯುವಾಗ ಗೊತ್ತಾಗುತ್ತೆ ನಮ್ಗೆ ನಿಜವಾಗ್ಲೂ ಇದ್ರಲ್ಲಷ್ಟು ಶಕ್ತಿ ಇದೆ ಅಂತ. ಓಕೆನಾ? ಸೊ ಇಷ್ಟ ಅರ್ಥ ಆಯ್ತು ಎಲ್ಲರಿಗೂ? ಯಾರ್ಯಾರಿಗೆ ಅರ್ಥ ಆಗಿದೆ ಸ್ವಲ್ಪ ಮುಖದ ಮೇಲೆ ಸ್ಮೈಲ್ ತರ್ರಿ. ನೋಡ್ರಿ ಎಷ್ಟೆಲ್ಲ ಹೇಳಿ, ಸ್ವಲ್ಪ ಸ್ಪೀಡ್ ಹೇಳಿನ ಆದ್ರೆ ಯಾವ್ದು ಬಿಟ್ಟಿಲ್ಲ, ನಾನು ಎಲ್ಲಾನು ಕವರ್ ಮಾಡಿನ ಆದಷ್ಟು. ಓಕೆನಾ? ಸೊ ಚಕ್ರಗಳು ಎಷ್ಟಿವೆ ನಮ್ಮ ಶರೀರದಲ್ಲಿ? ಟೋಟಲು 114 ಇವೆ. 7 ಅನ್ನಂಗಿಲ್ಲ, ಟೋಟಲ್ ಎಷ್ಟಿವೆ? 114. ಅದ್ರಲ್ಲಿ ಮೇನ್ ಚಕ್ರಗಳು ಎಷ್ಟು ಬರುತ್ತೆ? 7 ಚಕ್ರ. ನಮ್ಮ ಹೀಲಿಂಗ್ ಯಾವಕ್ ಮಾಡ್ತೀವಿ ಅಂದ್ರೆ 7 ಚಕ್ರಕ್ ಮಾಡ್ತೀವಿ. ನಮ್ ಸಮಯ ಎಷ್ಟು ಬೇಕಾಗುತ್ತೆ ಅಂದ್ರೆ ಮಿನಿಮಮ್ 21 ನಿಮಿಷದಿಂದ 30 ನಿಮಿಷ ತನಕ ನಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ. ನೀವು ಸ್ವಲ್ಪ ಹೊಸಬ್ರು ಇದ್ದೀರಿ, ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ರೇಖೆ ಎಲ್ಲೂನು ಕೇಳಿಲ್ಲ ಅಂದ್ರೆ ನಿಮ್ಗೆ 30 ನಿಮಿಷ ಬೇಕು. ಈಗಾಗ್ಲೇ ನಿಮ್ಗೆ ರೇಖೆ ಅರ್ಥ ಆಗಿದೆ, ಏನು ಎತ್ತ ಅಂತ ಇತಿಹಾಸ ಗೊತ್ತಿದೆ ಅಂದ್ರೆ 21 ನಿಮಿಷದಲ್ಲಿ ನೀವು ಹೀಲಿಂಗ್ ಅನ್ನ ಆರಾಮ್ಸೆ ಮಾಡ್ಕೊಡ್ತೀವಿ. ಓಕೆನಾ? ಸೊ ಇವತ್ತಿನ ಇಷ್ಟು ಟಾಪಿಕ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ. ನಾಳೆ ನೀವು ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ತಗೊಂಡು ನಾಳೆ ಕುಳಿತುಕೊಳ್ಬೇಕು. ಓಕೆನಾ? ನಾಳೆ ಒಂದಿಷ್ಟು ಆಕ್ಟಿವಿಟಿ ಇರುತ್ತೆ, ಮತ್ತೆ ನಾಡಿದ್ದು ಮಾತ್ರ ನಿಮ್ಮೆಲ್ಲರಿಗೂ ದೀಕ್ಷೆ ಇರುತ್ತೆ. ಡನ್? ಇನ್ನೂ 10 ನಿಮಿಷ ಟೈಮ್ ಇದೆ, ಬಟ್ ಒಂದ್ ಟಾಪಿಕ್ ತಗೊಂಡ್ರೆ ನನ್ಗೆ 30 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಈ ಟಾಪಿಕ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತೇಳಿ ನಾನು ಅನ್ಕೊಂಡಿನಿ. ಮತ್ ಸಾಕಷ್ಟು ಇವತ್ತ ವಿಷಯವನ್ನ ನಿಮ್ಗೆ ಹೇಳಿನಿ. ಮತ್ತೆ ನಾಡಿದ್ದು ಯಾರು ಸಮೇತ ದೀಕ್ಷೆಯನ್ನ ತಪ್ಪಿಸ್ಕೋಬೇಡ್ರಿ. ದೀಕ್ಷೆ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತೆ, ಎಲ್ಲರಿಗೂ ಸಿಗೋದಿಲ್ಲ. ಹಾಗಾಗಿ ಅದನ್ನ ತಪ್ಪಿಸ್ಕೋಬೇಡ್ರಿ. ನಾಡಿದ್ದು ಮಾತ್ರ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ನಮ್ಮ ದೀಕ್ಷಾ ಸಮಾರಂಭ ನಡೆಯುತ್ತೆ. ಹಾಗಾಗಿ ನಾಳೆ ಅದ್ರದ್ದು ಏನೇನ್ ರೂಲ್ಸ್ ಇವೆ, ಏನೇನ್ ಕಂಡೀಷನ್ಸ್ ಇವೆ ಅನ್ನುವಂಥದ್ದನ್ನ ನಾಳೆ ನಿಮ್ಮೆಲ್ಲರಿಗೆ ಹೇಳ್ತೀನಿ. ಈಗ ಯಾರಾದ್ರೂ ಒಬ್ರು ಇಬ್ಬರು ಹೇಳ್ರಿ, 2 ದಿನದಲ್ಲಿ ಏನ್ ಕಲ್ತೀರಿ ಅಂತ. ಯಾರು ಹೇಳ್ತೀರಿ? ಹಿಂಗ್ ಕೈ ಮಾಡ್ರಿ ನೋಡೋಣ. ಲೀಡರ್ಸ್, 2 ದಿನದಲ್ಲಿ ನಾನು ಏನೇನ್ ಕಲ್ತೀನಿ, ನಿನ್ನೆ ಏನ್ ಕಲ್ತೀನಿ ಅಂತ ಯಾರು ಹೇಳ್ತೀರಿ ನೋಡಮ್, ಎಷ್ಟು ನೀವು ಜ್ಞಾಪಕ ಶಕ್ತಿ ಇದೆ ಅಂತ. ಯಾಕೆ ಒಬ್ರು ಕೈ ಮಾಡಲ್ರಿ? ಸೆಕೆಂಡ್ ಸ್ಕ್ರೀನಿಂಗ್ ಬರ್ತೀನಿ ತಾಳ್ರಿ. ರಶ್ಮಿ, ಎಲ್ಲಾರು ಒಂದ್ಸಲ ರಶ್ಮಿ ಕ್ಲಾಪ್ಸ್ ಹಾಕಿ. ರಶ್ಮಿ, ನಿನ್ನೆ ಏನೇನ್ ಕಲ್ತೀವಿ ಒಂದ್ಸಲ ಹೇಳ್ರಿ, ಎಲ್ಲರಿಗೂ ಒಂದ್ಸಲ ರಿಪೀಟ್ ಆಗಿ. ಭಾರತೀಯ ರೇಖೆಯಲ್ಲಿ ಮೊದಲನೇ ಹಂತ ಸ್ವಭಾಸ. ಏನೋ ಒಂದ್ ಶಕ್ತಿ ಇದೆ ಅನ್ನೋ ಅರಿತುಕೊಳ್ಳೋದು. ಓಕೆ. ಭಾರತೀಯ ಇತಿಹಾಸದ ಬಗ್ಗೆನೂ ಸ್ವಲ್ಪ ಹೇಳ್ಕೊಟ್ರಿ. ಉಸುಯಿ ರೇಖೆ ದಾಖಲೆ ಆಗಿದೆ 10, 60, 12ನೇ ಶ್ಲೋಕದಲ್ಲಿ. ಅಯಂಗೆ ಭಗವಾನ್, ನನ್ನ ಹಸ್ತದಲ್ಲಿ ಭಗವಂತ ಇದ್ದಾನೆ. ಶಾರ್ಟ್ ಆಗಿ ಹೇಳ್ರಿ, ರೇಖೆಯ ಇತಿಹಾಸ ಕಲ್ತೀರಿ ನೀನ್, ಇಷ್ಟೇ ಹೇಳ್ರಿ ಸಾಕು. ನೆಕ್ಸ್ಟ್ ಮತ್ತೇನ್ ಕಲ್ತೀವಿ ಹೇಳ್ರಿ. ಮತ್ತೆ ಇವತ್ತಿಂದು 3 ತರ ನಿನ್ನೆ ಕವರ್ ಮಾಡಿ. ನಿನ್ನೆ ರೇಖೆಯ ಇತಿಹಾಸ ಕಲ್ತ ಮೇಲೆ ಲೈಫ್ ನ 7 ಏರಿಯಾಗಳಿಗೆ ಪರಿಹಾರ ಇದೆ ಅಂತ ಹೇಳಿದ್ದ ಸೈಂಟಿಫಿಕ್ ಆಗಿ. ಎಲ್ಲರಿಗೂ ನೆನಪಿದೆನಾ? ಯಾರ್ಯಾರಿಗೆ ನೆನಪಿದೆ ಮಕ್ಕಳಿಗೆ? ತಾಳ್ರಿ, ಯಾರ್ಯಾರು ನೆನ್ಪಿಟ್ಕೊಂಡಿರಿ? ನಿನ್ನೆ ನಾನು ಏನ್ ಹೇಳಿದ್ದ ಎಲ್ಲರಿಗೂ 7 ಏರಿಯಾಗಳನ್ನ ನಾವು ಕವರ್ ಮಾಡ್ಬೋದು ರೇಖೆಯಲ್ಲಿ. ಆರೋಗ್ಯದ ಸಮಸ್ಯೆ ಇದೆ ಅಂದ್ರ ರೋಗ ನಿರೋಧಕ ಶಕ್ತಿಯನ್ನ ನಮ್ಮೊಳಗೆ ನಾವು ಆಕ್ಟಿವೇಟ್ ಮಾಡಿದಾಗ ಹೆಲ್ತ್ ಪ್ರಾಬ್ಲಮ್ಸ್ ಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿದ. ಅದಾದ ನಂತರ ವೆಲ್ತ್ ಪ್ರಾಬ್ಲಮ್, ಹಣಕಾಸಿನ ತೊಂದರೆ ಇದೆ ಅಂದ್ರ ನಮ್ಮ ಮೂಲಾಧಾರ ಚಕ್ರವನ್ನ ರೇಖೆಯಲ್ಲಿ ಆಕ್ಟಿವೇಟ್ ಮಾಡಿದಾಗ ಹಣಕಾಸಿನ ತೊಂದರೆಯಿಂದ ನಾವು ಹೊರಗೆ ಬರ್ಬೋದು. ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅಂದ್ರ ನಮ್ಮ ಸ್ವಾಧಿಷ್ಠಾನ ಮತ್ತು ಮಣಿಪುರವನ್ನ ನಾವು ಆಕ್ಟಿವೇಟ್ ಮಾಡಿದಾಗ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಲಿಂದ ನಾವು ಹೊರಗೆ ಬರ್ಬೋದು ಅಂತ ಹೇಳಿದ್ದ. ಎಲ್ಲರಿಗೂ ನೆನಪಿದೆ? ಅದೇ ರೀತಿ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಹ್ಯಾಪಿನೆಸ್ ಸಲುವಾಗಿ ಏನ್ ಮಾಡ್ಬೇಕು, ಆ ನಂತರ ಮತ್ತೆ ನಮ್ಗೆ ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೂ ಸಮೇತ ಏನೆಲ್ಲವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ನಿನ್ನೆ ನಾನು ಸಂಪೂರ್ಣ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಹೇಳಿದ್ದೆ. ಒಂದ್ ವೇಳೆ ನಿನ್ನೆ ಯಾರಾದ್ರೂ ಜಾಯಿನ್ ಆಗ್ಲಿಲ್ಲ, ಇವತ್ತೇ ಬಂದಿರಂದ್ರ ಗ್ರೂಪ್ ನಲ್ಲಿ ನಿನ್ನೆದು ರಿಕಾರ್ಡಿಂಗ್ ಇದೆ, ನಮ್ಮ ಟೀಮ್ನವರು ನಿಮ್ಗೆ ಕಳಿಸಿದ್ದಾರೆ. ಅದನ್ನ ಸರಿಯಾಗಿ ನೋಡ್ಕೊಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಮತ್ತೆ ಲೈಫ್ ನಲ್ಲಿ ನೀವು ಎಲ್ಲಾ ಮರ್ತರೂ ರೇಖಿ ಮರೆಯೋದಕ್ ಸಾಧ್ಯ ಇಲ್ಲ. ಇದು ನಾನ್ ಕೊಡೋ ಚಾಲೆಂಜ್. ರೀಸನ್ ಏನು ಅಂದ್ರ ರೇಖಿ ತರಬೇತಿ ಅಲ್ಲ, ರೇಖಿ ಕೋರ್ಸ್ ಅಲ್ಲ, ರೇಖಿ ಒಂದು ವಿದ್ಯೆ ಇದೆ. ವಿದ್ಯೆ ಯಾವತ್ತೂ ಮರೆಯೋದಿಲ್ಲ ನಾವು.
ವಿದ್ಯೆ ಅಂದ್ರೆ ನಮ್ ತಾಯಿ ಭಾಷೆ ಇದ್ದಂಗದು. ಆ ವಿದ್ಯೆ ಇದೆ ನೋಡ್ರಿ, ಅದ್ರಲ್ಲಿ ಯಾರು ಎಷ್ಟು ಡೆಪ್ತ್ ಆಗಿ ಹೋಗ್ತೀವಿ ನೋಡ್ರಿ, ಅಷ್ಟು ನಾವು ಅದ್ರಲ್ಲಿ ಜ್ಞಾನಾರ್ಜನೆ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಂಥ ಹಲವಾರು ವಿಷಯಗಳೊಂದಿಗೆ ಮತ್ತೆ ನಾಳೆ ನಾನು ನಿಮ್ಮ ಎದುರಿಗೆ ಹಾಜರಾಗ್ತೀನಿ ಅಂತೇಳಿ ಹೇಳ್ತಾ ಇವತ್ತಿಗೆ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಥ್ಯಾಂಕ್ ಯು.